Okay, guys. Morning we have seen about what subject verb agreement and as well as one more topic we have discussed in morning. Now we are going to discuss about what one word substitute. Yes, what do you mean one word? The title itself said that ನೋಡಿ one word ಆ ಟೈಟಲ್ ಹೇಳ್ಬಿಡುತ್ತೆ ಒಂದೇ ಶಬ್ದ. ವಾಟ್ ಈಸ್ ದಟ್? ಒನ್ ವರ್ಡ್ ಸಬ್ಸ್ಟಿಟ್ಯೂಟ್. ನೋಡಿ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಅಂದರೆ ಭಾಳಷ್ಟು ಇರುವಂಥ ಒಂದು ವಾಕ್ಯವನ್ನು ಒಂದೇ ಶಬ್ದದಲ್ಲಿ ಹೇಳೋದು. ಫಾರ್ ಎಕ್ಸಾಂಪಲ್ ಹೇಗೆ ಅಂತಂದರೆ ದ ಒನ್ ಹೂ ಟ್ರೀಟ್ಸ್ ದ ಪೇಷಂಟ್ಸ್ ಈಸ್ ಕಾಲ್ಡ್ ಡಾಕ್ಟರ್. ನೋಡಿ ರೋಗಿಗಳನ್ನು ಉಪಚರಿಸುವಂಥ ವ್ಯಕ್ತಿಗೆ ನಾವೇನಂತ ಕರಿತೇವೆ? ಡಾಕ್ಟರ್. ದ ಒನ್ ಹೂ ಟೀಚರ್ಸ್ ದ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳಿಗೆ ಪಾಠ ಮಾಡೋ ವ್ಯಕ್ತಿಗೆ ಏನಂತ ಕರೀತಾರೆ? ಟೀಚರ್. ಲೈಕ್ ದಟ್. ದ ಒನ್ ಹೂ ಕ್ಯಾಪ್ಚರ್ ದ ಫೋಟೋಗ್ರಾಫ್, ಅಂದರೆ ಫೋಟೋಗ್ರಾಫಿಯನ್ನು ಅಂದರೆ ಗ್ಯಾಲರಿಯನ್ನು ಕ್ಯಾಚ್ ಮಾಡೋದು ಅಂತ ಕರೀತಾರೆ ಫೋಟೋಗ್ರಾಫರ್. ಸೊ ಲೈಕ್ ದ್ಯಾಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್. ಓಕೆ, ಎಸ್. ವಾಟ್ ಇಸ್ ದ ವರ್ಡ್ ಈಸ್ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್? ಸಿ, ವಾಟ್ ಈಸ್ ದ ಡೆಫಿನಿಷನ್ ಫಾರ್ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್? ಸಿ, ಸೊ ಆ್ಯಸ್ ಯು ನೋ ವೆರಿ ವೆಲ್, ನಿಮಗೆ ಗೊತ್ತಿರೋ ಹಾಗೆ ಡೆಫಿನಿಷನ್ ಆಲ್ರೆಡಿ ನಾವು ನೋಡೋಣ. ಸಿ, ಒನ್ ವರ್ಡ್ ಸಬ್ಸ್ಟಿಟ್ಯೂಟ್. ನೋಡಿ, ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಈಸ್ ದ ಯೂಸ್ ಆಫ್ ಒನ್ ವರ್ಡ್. ನೋಡಿ ಅವರೇ ಹೇಳ್ತಾರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಈಸ್ ದ ಯೂಸ್ ಆಫ್ ಒನ್ ವರ್ಡ್ ಇನ್ಸ್ಟೆಡ್ ಆಫ್ ಅ ವರ್ಡಿ ಪ್ರೈಸ್. ಸಿ, ಏನಾಗಬೇಕು? ಇನ್ಸ್ಟೆಡ್ ಆಫ್ ವರ್ಡಿ ಪ್ರೈಸ್. ನೋಡಿ ಇಲ್ಲಿ ಆರ್ ಬರಬೇಕಾಗಿತ್ತು. ಸಿ, ವರ್ಡಿ ಪ್ರೈಸ್ ಅಂದರೆ ಒಂದು ನುಡಿಗಟ್ಟನ್ನು ಅಥವಾ ಒಂದು ವಾಕ್ಯವನ್ನು, ಒಟ್ಟಾರೆಯಾಗಿರೋ ಒಂದು ವಾಕ್ಯವನ್ನು ಒಂದೇ ಶಬ್ದದಲ್ಲಿ ಹೇಳೋದು. ದಟ್ಸ್ ಕಾಲ್ಡ್ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಅಂತ ಹೇಳ್ತಾರೆ. ಇನ್ ಆರ್ಡರ್ ಟು ಮೇಕ್ ದ ಸೆಂಟೆನ್ಸ್ ಸ್ಟ್ರಕ್ಚರ್ ಕ್ಲಿಯರರ್. ನೋಡಿ, ಸ್ಟ್ರಕ್ಚರ್ ಕ್ಲಿಯರರ್, ಒಂದು ವಾಕ್ಯದುದ್ದಕ್ಕೂ ಇರುವ ಒಂದು ಸೆಂಟೆನ್ಸನ್ನು ಒಂದೇ ಶಬ್ದದಲ್ಲಿ ಹೇಳೋದು. ನಾನು ಆಲ್ರೆಡಿ ಎಕ್ಸಾಂಪಲ್ ಕೊಟ್ಟಿದ್ದೇನೆ ಸ್ನೇಹಿತರೆ. ಏನು ಅಂತ? ದ ಒನ್ ಹೂ ಟ್ರೀಟ್ಸ್ ದ ಪೇಷಂಟ್ಸ್ ಈಸ್ ಕಾಲ್ಡ್ ಡಾಕ್ಟರ್. ದ ಒನ್ ಹೂ ಟೀಚರ್ಸ್ ಟು ದ ಸ್ಟೂಡೆಂಟ್ಸ್ ಈಸ್ ಕಾಲ್ಡ್ teacher. Like that. The one who serves to the border is called soldier. Who serves to the border, ಬಾರ್ಡರ್ನ ಕಾಯುವಂಥ ವ್ಯಕ್ತಿಗೆ ನಾವೇನಂತ ಕರಿತೇವೆ? ಸೋಲ್ಜರ್ ಅಂತ ಕರಿತೇವೆ. ಸೊ ಆ ಥರ ಬಳಕೆಯಾಗುವಂಥ ಶಬ್ದಗಳಿಗೆ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಅಂತಾರೆ. ಮತ್ತೊಂದು ಡೆಫಿನಿಷನ್ ಇದೆ, ಇಲ್ಲಿ ನೋಡೋಣ. ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಈಸ್ ಆಲ್ಸೋ ಸಮಥಿಂಗ್ ದಟ್ ರಿಪ್ಲೇಸಸ್ ಅ ವರ್ಡ್ ವಿತ್ ಅ ಕಾಂಟೆಕ್ಸ್ಟ್ ಬಟ್ ವಿತೌಟ್ ಚೇಂಜಿಂಗ್ ದ ಮೀನಿಂಗ್ ಆಫ್ ದ ಗಿವನ್ ಕಾಂಟೆಕ್ಸ್ಟ್. ಗಿವನ್ ಸೇಮ್ ಕಾಂಟೆಕ್ಸ್ಟ್. ನೋಡಿ ಇಲ್ಲಿ ಹೇಳ್ತಾರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಈಸ್ ಆಲ್ಸೋ ಸಮಥಿಂಗ್ ದಟ್ ರಿಪ್ಲೇಸಸ್. ಇದು ರಿಪ್ಲೇಸ್ ಮಾಡುತ್ತೆ. ಏನನ್ನು ರಿಪ್ಲೇಸ್ ಮಾಡುತ್ತೆ? ಅ ವರ್ಡ್ ವಿತ್ ಅ ಕಾಂಟೆಕ್ಸ್ಟ್. ನೋಡಿ ಅಲ್ಲಿ ಏನು ಯಾರ ಬಗ್ಗೆ ಹೇಳ್ತಾ ಇದ್ದಾರಲ್ವ ಅವ್ರ ಬಗ್ಗೆನೇ ರಿಪ್ಲೇಸ್ ಮಾಡುತ್ತೆ, ಅವ್ರ ಬಗ್ಗೆನೇ ಹೇಳುತ್ತೆ. ಬಟ್ ಇನ್ ಒನ್ ವರ್ಡ್ ಇಟ್ ನೆವರ್ ಚೇಂಜಸ್ ಮೀನಿಂಗ್ ಇಟ್ ಸೆಲ್ಫ್. ಅದು ಬದಲಾಗೋದೇ ಇಲ್ಲ. ಅದೇ ಶಬ್ದನ ಮತ್ತೊಂದು ವರ್ಡಲ್ಲಿ ಹೇಳೋದು, ಶಾರ್ಟಾಗಿ ಹೇಳೋದು. ಅದಕ್ಕೆ ಏನಂತ ಕರೀತಾರೆ? ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಅಂತ ಹೇಳ್ತಾರೆ. ಬಟ್ ವಿತೌಟ್ ಚೇಂಜಿಂಗ್ ದ ಮೀನಿಂಗ್ ಆಫ್ ದ ಗಿವನ್ ಸೇಮ್ ಕಾಂಟೆಕ್ಸ್ಟ್. ಅಂದರೆ ಅದೇ ಅರ್ಥ ಕೊಡುವಂಥ, ಅಂದರೆ ಆ ವಾಕ್ಯದುದ್ದಕ್ಕಿರುವ ಅದು ವಾಕ್ಯದುದ್ದಕ್ಕೂ ಇರುತ್ತಲ್ವ, ಅದಕ್ಕೆ ಒಟ್ಟಾರೆಯಾಗಿ ಒಂದು ವರ್ಡಲ್ಲಿ ಏನು ಹೇಳ್ತಾರೆ? ಅದಕ್ಕೆ ಇಲ್ಲಿ ಒನ್ ವರ್ಡ್ ಕಾನ್ಸ್ಟಿಟ್ಯೂಟ್ ಅಂತ ಹೇಳಿ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಅಂತ ಹೇಳ್ತಾರೆ. ಎಸ್, ವಾಟ್ ನೆಕ್ಸ್ಟ್? ಸಿ, ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಇಸ್ ನಥಿಂಗ್ ಬಟ್ ವಾಟ್ ನೋಡಿ, ಕ್ಲಾಸಸ್ ಆರ್ ಸೆಂಟೆನ್ಸಸ್. ಒನ್ ವರ್ಡ್ ವಿ ಮಸ್ಟ್ ನೋ ದ ಕನ್ನಡ ಮೀನಿಂಗ್ ಆಲ್ಸೋ ಲೈಕ್ ದಟ್. ನೋಡಿ, ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಕಷ್ಟ ಆಗುತ್ತೆ. ನಮಗೆ ಕನ್ನಡ ಮೀನಿಂಗ್ ಗೊತ್ತಿರಬೇಕು. ಕನ್ನಡ ಮೀನಿಂಗ್ ಗೊತ್ತಿಲ್ಲ ಅಂತಂದರೆ, ಕನ್ನಡದಲ್ಲಿ ನಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ಏನಂತಾರೆ ಅವು ಅರ್ಥ ಆಗೋದಿಲ್ಲ. ಸೊ ಇದನ್ನು ನೀವು ಸ್ವಲ್ಪ ಸ್ಟಡಿ ಮಾಡಲೇಬೇಕು. ಇದಕ್ಕೆ ಆಲ್ಟರ್ನೇಟಿವ್ ಇಲ್ಲ. ಯು ಜಸ್ಟ್ ಮೇಕ್ ಪ್ರಾಕ್ಟೀಸ್ ಎವ್ರಿ ಡೇ. ಡೈಲಿ ಒಂದು 2, 3 ಅಥವಾ ಒಂದು 5 ಆದರೂ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಫಸ್ಟ್ ಕಾಮನ್ ಆಗಿರೋ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕ್ರಿ. ಒಂದು 15ರಿಂದ 20 ಕಾಮನ್ ಆಗಿರೋ ಪ್ರಾಕ್ಟೀಸ್ ಆಗ್ತಾ ಹೋದರೆ ಆಮೇಲೆ ಇವುಗಳ ಬಗ್ಗೆ ನಿಮ್ಗೆ ಐಡಿಯಾ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡೋಣ ಇವಾಗ. ಸಿ, ಫಸ್ಟ್ ಕೊಟ್ಟಿದ್ದಾರಲ್ಲಿ ಕ್ಲಾಸಸ್ ಆರ್ ಸೆಂಟೆನ್ಸಸ್. ನೋಡಿ, ಬೀಯಿಂಗ್ ಅನೇಬಲ್ ಟು ಪೇ ಒನ್ಸ್ ಡೆತ್ ಅಂದರೆ ಒಬ್ಬರ ಸಾಲ ತೀರ್ಸೋಕೆ ಆಗ್ತಾ ಇಲ್ಲ ಆ ವ್ಯಕ್ತಿ ಇಂಗ್ಲೀಷಲ್ಲಿ ಏನಂತ ಕರೀತಾರೆ? ಇನ್ಸಾಲ್ವೆಂಟ್ ಅಂತ ಕರೀತಾರೆ. ಅಂದರೆ ಈಗ ಯಾರ ಕಡೆಯಿಂದ ಸಾಲ ತೆಗೆದುಕೊಂಡು ಬಿಟ್ಟಿದ್ದಾನೆ ಅವನು, ಬಟ್ ಅವ್ರಿಗೆ ವಾಪಸ್ ಕೊಡಲಿಕ್ಕೆ ಆಗ್ತಾ ಇಲ್ಲ. ಸೊ ಬೀಯಿಂಗ್ ಅನೇಬಲ್ ಟು ಪೇ ಒನ್ಸ್ ಡೆಟ್ ಅಂದರೆ ಡೆಟ್ ಅಂದರೆ ಸಾಲ ಅಂತ ಅರ್ಥ. ಒಬ್ಬರ ಕಡೆಯಿಂದ ಸಾಲ ತೆಗೆದುಕೊಂಡಿದ್ದಾರೆ, ಬಟ್ ಆ ಸಾಲ ವಾಪಸ್ ಮರಳಿ ಕೊಡಲಿಕ್ಕೆ ಆಗ್ತಾ ಇಲ್ಲ. ಅವ್ರಿಗೆ ಇಂಗ್ಲೀಷಲ್ಲಿ ಏನಂತ ಕರೀತಾರೆ? ಇನ್ಸಾಲ್ವೆಂಟ್. ಅಂತಂದರೆ ದಿವಾಳಿಯಾದವನು ಆರ್ಥಿಕವಾಗಿ. ನೋಡಿ ಇಲ್ಲಿ ದಿವಾಳಿಯಾದವನು ಅಂದರೆ ತುಂಬ ಅರ್ಥ ಕೊಡುತ್ತೆ. ಮಾನಸಿಕವಾಗಿ ದಿವಾಳಿ ಆದವರಿದ್ದಾರೆ, ದೈಹಿಕವಾಗಿ ದಿವಾಳಿ ಆದವರಿದ್ದಾರೆ. ಬಟ್ ಇಲ್ಲಿ ಎಕನಾಮಿಕಲಿ ಇಟ್ ಇಂಡಿಕೇಟ್ಸ್ ವಾಟ್? ಆರ್ಥಿಕವಾಗಿ ಅಂದರೆ ತುಂಬ ಹಣವನ್ನು ಅವನು ಕಳ್ಕೊಂಡಿದ್ದಾನೆ ಅಥವಾ ತುಂಬ ಹಣದಿಂದ ಲಾಸ್ ಆಗಿದ್ದಾನೆ, ದಿವಾಳಿ ಆಗಿದ್ದಾನೆ. ಆ ಕಾರಣಕ್ಕೆ ಅವ್ನಿಗೆ ಏನು ಮಾಡೋಕ್ಕಾಗ್ತಾಯಿಲ್ಲ? ಕೊಟ್ಟಿರೋರು ಸಾಲವನ್ನು ವಾಪಸ್ ಕೊಡಲಿಕ್ಕೆ ಆಗ್ತಾಯಿಲ್ಲ. ಸೊ ದಟ್ಸ್ ಕಾಲ್ಡ್ ದಿವಾಳಿ ಆದನು ಅಂತ ಕರೀತಾರೆ ಕನ್ನಡ ಅರ್ಥದಲ್ಲಿ. ದೆನ್ ದಟ್ ವಿಚ್ ಕೆನಾಟ್ ಬಿ ಮೂವ್ಡ್ ಅಂದರೆ
ಅಲ್ಗಾಡೋದೇ ಇಲ್ಲ, ಚಲಿಸೋದೇ ಇಲ್ಲ. ಅದಕ್ಕೆ ಇನ್ನು ಒನ್ ವರ್ಡಲ್ಲಿ ಏನಂತ ನೋಡಿ, ದ್ಯಾಟ್ ವಿಚ್ ಕೆನಾಟ್ ಬಿ ಮೂವ್ಡ್. ಅದಕ್ಕಿಂತ ಇಮ್ಮೂವೇಬಲ್ ಏನಂತ ಕರೀತಾರೆ. ಮೂವೇಬಲ್ ಅಂದರೆ ಚಲಿಸುವಂತಹ ವಸ್ತು. ಫಾರ್ ಎಕ್ಸಾಂಪಲ್ ಹ್ಯೂಮನ್, ವಿ ಪೀಪಲ್ ಆರ್ ಮೂವೇಬಲ್, ಅನಿಮಲ್ಸ್ ಆರ್ ಮೂವೇಬಲ್, ಥಿಂಗ್ಸ್ ಆರ್ ನಾಟ್ ಮೂವೇಬಲ್. ನೋಡಿ, ಥಿಂಗ್ಸ್ ಆರ್ ಮೂವೇಬಲ್ ಆಗಬೇಕಂದ್ರೆ ನಾವು ಅವುಗಳನ್ನು ನಮ್ಮ ಶಕ್ತಿ ಬಳಸಿಬಿಟ್ಟು ಮೂವ್ ಮಾಡಬೇಕು ಹೊರತು ಅವುಗಳು ಯಾವತ್ತು ಮೂವೇಬಲ್ ಆಗೋದಿಲ್ಲ. ಸೊ ಅದಕ್ಕೆ ಅವ್ರು ಹೇಳ್ತಾರೆ ವಿಚ್ ಕೆನಾಟ್ ಬಿ ಮೂವ್ಡ್ ಅಂದರೆ ಚಲಿಸಲಾಗದ ವಸ್ತುಗೆ ನಾವು ಒಂದು ವರ್ಡಲ್ಲಿ ಏನಂತ ಕರಿತೀವಿ, ಇಮ್ಮೂವೇಬಲ್. ಮೂವೇಬಲ್ ಅಂದರೆ ಚಲಿಸುವಂಥದ್ದು, ಮೂವೇಬಲ್ ಲೈಕ್ ದಟ್. ಇಮ್ಮೂವೇಬಲ್ ಅಂತಂದರೆ ಚಲಿಸದೇ ಇರುವಂಥ. ನೋಡಿ, ಈಗ ಮೂವೇಬಲ್ ಅನ್ನೋದು ರೂಟ್ ವರ್ಡ್. ಈಗ ಹಾಕಿದ್ವಲ್ಲ, ಇಮ್ಮೂವೇಬಲ್, ಇದಕ್ಕೆ ಪ್ರಿಫಿಕ್ಸ್ ಅಂತ ಕರೀತಾರೆ. ನೋಡಿ, ಭಾಳಷ್ಟು ಶಬ್ದಗಳು ಪ್ರಿಫಿಕ್ಸ್ ಮೂಲಕ ಏನಾಗ್ತವೆ, ಒನ್ ವರ್ಡ್ ಆಗ್ತವೆ. ಭಾಳಷ್ಟು ಶಬ್ದಗಳು ಸಫಿಕ್ಸ್ ಮೂಲಕ ಮತ್ತು ಒನ್ ವರ್ಡ್ ಆಗ್ತವೆ. ಈ ಪ್ರಿಫಿಕ್ಸ್ ಆ್ಯಂಡ್ ಸಫಿಕ್ಸ್ಗಳ ಬಗ್ಗೆ ನಮ್ಗೆ ಆಲ್ರೆಡಿ ಐಡಿಯಾ ಗೊತ್ತಿದೆ ಅಲ್ವಾ, ಅವುಗಳನ್ನು ಬಳಸ್ಕೊಂಡು ನಾವು ಇದನ್ನು ಮಾಡ್ತಾ ಹೋಗ್ತೀವಿ. ಆಯಿತಾ? ಎಸ್, ಲೆಟ್ ಅಸ್ ಮೂವ್. ವಾಟ್ ವಿ ಸೇ ಇನ್ ಕನ್ನಡ, ದ್ಯಾಟ್ ಸ್ಥಿರವಾಗಿರುವಂಥದ್ದು, ಗಟ್ಟಿಯಾಗಿರುವಂಥದ್ದು. ದೇರ್ ಈಸ್ ನೋ ಚೇಂಜಸ್ ಅಂದರೆ ದೇರ್ ಈಸ್ ನೋ ನೆವರ್ ಮೂವ್ ಇಟ್ ಸೆಲ್ಫ್. ತನ್ನಷ್ಟು ತಾನು ಯಾವತ್ತು ಚಲಿಸೋದಿಲ್ಲ. ವಿತ್ ದ ಫೋರ್ಸ್ ಆಫ್ ಅದರ್ಸ್ ಆರ್ ವಿತ್ ದ ಫೋರ್ಸ್ ಆಫ್ ಸಂಬಡೀಸ್ ಇಟ್ ಗೋಸ್ ಟು ಗೆಟ್ ಮೂವ್. ಇನ್ನೊಬ್ಬರ ಸಹಾಯದಿಂದ ಮೂವ್ ಆಗುತ್ತಲ್ವಾ, ಅದಕ್ಕೆ ಸ್ಥಿರ ಅಂತ ಕರೀತಾರೆ. ಅದಕ್ಕೆ ಇಂಗ್ಲೀಷಲ್ಲಿ ಅಂತ ಕರೀತಾರೆ ಇಮ್ಮೂವೇಬಲ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್, ದಟ್ ಸ್ಟಡಿ ಆಫ್ ದ ಓಷಿಯನ್ಸ್ ಆ್ಯಂಡ್ ದೇರ್ ಫೆನೋಮಿನಾ ಅಂದರೆ ಸಮುದ್ರಗಳ ಬಗೆಗೆ ಅಧ್ಯಯನ ಮಾಡ್ತಾರಲ್ಲ, ಸಮುದ್ರ ವಿಜ್ಞಾನ ಅಂತ ಹೇಳ್ತಾರಲ್ಲ, ಅದಕ್ಕೇನಂತ ಕರೀತಾರೆ ಓಸಿಯಾನೋಗ್ರಫಿ ಅಂತ ಕರೀತಾರೆ. ಅದಕ್ಕೇನಂತ ಕರೀತಾರೆ ಓಸಿಯಾನೋಗ್ರಫಿ. ಅಂದರೆ ಜಯಾಗ್ರಫಿ ಅಂತ ಹೇಳ್ತೀವಲ್ಲ, ಜಯಾಗ್ರಫಿ, ಫೋಟೋಗ್ರಫಿ. ಸೊ ಲೈಕ್ ದ್ಯಾಟ್ ಇದಕ್ಕೇನಂತ ಕರೀತಾರೆ ಓಸಿಯಾನೋಗ್ರಫಿ. ಓಸಿಯಾನೋಗ್ರಫಿ ಅಂತಂದರೆ ನೋಡಿ, ಸಮುದ್ರ ವಿಜ್ಞಾನ ಅಂದರೆ ಸಮುದ್ರವನ್ನೇ ಕುರಿತು ಅಧ್ಯಯನ ಮಾಡೋದು. ಸಮುದ್ರದಲ್ಲಿರುವಂಥ ನೀರಿನ ಕುರಿತು, ಸಮುದ್ರದಲ್ಲಿರುವಂಥ ಖನಿಜಗಳ ಕುರಿತು, ಅದರಲ್ಲಿ ಲವಣಾಂಶಗಳು ಸಿಗ್ತವೆ, ಮತ್ತು ಮುತ್ತುಗಳು ಸಿಗ್ತವೆ, ಮೀನುಗಳು ಸಿಗ್ತವೆ, ಮತ್ತು ಬೇರೆ ಬೇರೆ ಭಾಳಷ್ಟು ಸಂಗತಿಗಳು ಸಿಗ್ತವೆ. ಅದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರೀತಾರೆ, ದಟ್ಸ್ ಕಾಲ್ಡ್ ಸ್ಟಡಿ ಆಫ್ ಓಷಿಯನ್ಸ್ ಆ್ಯಂಡ್ ದೇರ್ ಫೆನೋಮಿನಾ. ಅದರೊಳಗಿರುವಂಥ ಮುತ್ತುರತೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಓಸಿಯಾನೋಗ್ರಫಿ ಅಂತ ಕರೀತಾರೆ. ಸೊ ಸಮುದ್ರ ವಿಜ್ಞಾನ ಅಂತ ಹೇಳ್ತೀವಿ ನಾವು. ಆಯಿತಾ? ಎಸ್, ಸ್ಟಡಿ ಆಫ್ ಅ ಲಾ. ನೋಡಿ, ಸ್ಟಡಿ ಆಫ್ ಅ ಲಾ ಅಂದರೆ ಒಂದು ಕಾನೂನನ್ನು ಅಧ್ಯಯನ ಮಾಡೋದಕ್ಕೆ, ಅಂದರೆ ಸ್ಟಡಿ ಆಫ್ ಅ ಲಾ ಅಂದರೆ ಕಾನೂನನ್ನು ಅಧ್ಯಯನ ಮಾಡಲಿಕ್ಕೆ ಅಂತ ಕರೀತಾರೆ ನೊಮೊಲೊಜಿ ಅಂತ ಕರೀತಾರೆ. ನೊಮೊಲೊಜಿ ಅಂದರೆ ಕಾನೂನಿನ ಅಧ್ಯಯನ. ಸೊ ಸಂವಿಧಾನ ಇದೆಯಲ್ಲ, ನಮ್ಮ ಸಂವಿಧಾನ ಶಾಸಕಾಂಗವಾಗಿರಬಹುದು, ನ್ಯಾಯಾಂಗವಾಗಿರಬಹುದು, ಕಾರ್ಯಾಂಗವಾಗಿರ್ಬೋದು. ಸೊ ಕಾರ್ಯಾಂಗದ ಕಾರ್ಯಗಳೇನಿದ್ದಾವೆ, ನ್ಯಾಯಾಂಗದ ಕಾರ್ಯಗಳೇನಿದ್ದಾವೆ, ಮತ್ತು ಶಾಸಕಾಂಗದ ಕಾರ್ಯಗಳೇನಿದ್ದಾವೆ, ಏನೇನು ಯಾರ್ಯಾರು ಏನೇನು ನಿರ್ವಹಿಸಬೇಕು. ಒಬ್ಬ ಸರ್ಕಾರಿ ನೌಕರಿಯಲ್ಲಿರುವಂಥ ಒಬ್ಬ ವ್ಯಕ್ತಿಯ ವ್ಯಾಪ್ತಿ ಎಷ್ಟಿದೆ, ಅವನು ಎಷ್ಟು ವ್ಯಾಪ್ತಿಯೊಳಗೆ ತನ್ನ ಕೆಲಸ ಮಾಡ್ಕೋಬೇಕು. ವ್ಯಾಪ್ತಿ ಬಿಟ್ಟೋದ್ರೆ ಅವನು ಕಾನೂನು ಬಾಹಿರದ ವ್ಯಕ್ತಿ ಆಗ್ತಾನೆ. ಅವ್ನಿಗೇನು ಕಟ್ಟಲೆಗಳಿದ್ದಾವೆ, ಅವುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರೀತಾರೆ ಇದಕ್ಕೆ. ಸೊ ನಾಮೋಲಜಿ ಅಂತ ಕರೀತಾರೆ. ನಾಮೋಲಜಿ ಅಂತಂದರೆ ಕಾನೂನು ಅಧ್ಯಯನ ಅಂತ ಕರೀತಾರೆ. ನೋಡಿ, ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಇಲ್ಲಿ ಸ್ಟಡಿ ಆಫ್ ಲಾ, ನಾಮೋಲಜಿ ಅಂತ ಹೇಳ್ತಾರೆ. ದೆನ್ ಸ್ಟಡಿ ಆಫ್ ದ ಫಾಸಿಲ್ಸ್. ಇಲ್ಲಿ ಫಾಸಿಲ್ಸ್ ಅಂತಂದರೆ ಈ ಪಳುವಳಿಕೆ ಅಂತ ಹೇಳ್ತೀವಲ್ಲ ನಾವು, ಅಂದರೆ ಸ್ಟಡಿ ಆಫ್ ದ ಹಿಸ್ಟರಿ. ಐತಿಹಾಸಿಕವಾಗಿ ಭಾಳಷ್ಟು ಜನ ಬದುಕಿಬಿಟ್ಟು ತಮ್ಮ ಕೆಲವು ಅವಶೇಷಗಳನ್ನು ಉಳಿಸ್ಬಿಟ್ಟು ಹೋಗಿರ್ತಾರಲ್ಲ, ಅವುಗಳನ್ನೇ ನಾವು ಅಧ್ಯಯನ ಮಾಡೋದು. ಫಾರ್ ಎಕ್ಸಾಂಪಲ್ ನಾಣ್ಯಗಳಾಗಿರ್ಬೋದು, ಅವರು ಬಳಕೆ ಮಾಡಿರುವಂಥ ವಸ್ತುಗಳಾಗಿರ್ಬೋದು, ಅಥವಾ ಅವ್ರು ಬಳಕೆ ಮಾಡಿರುವಂಥ ಅಗ್ರಿಕಲ್ಚರ್ ವಸ್ತುಗಳಾಗಿರ್ಬೋದು, ಅವುಗಳ ಬಗ್ಗೆ ಅಧ್ಯಯನ ಮಾಡ್ತೀವಲ್ಲ, ಪಳುವಳಿಕೆ ಅಂತ ಕರೀತಾರೆ ಕನ್ನಡದಲ್ಲಿ. ಅದಕ್ಕೇನಂತ ಕರೀತಾರೆ ಇಂಗ್ಲೀಷಲ್ಲಿ. ನೋಡಿ, ಪ್ಯಾಲಿಯೋನೋಟೋಲಜಿ ಅಂತ ಕರೀತಾರೆ. ಏನಂತ ಕರೀತಾರೆ, ಪ್ಯಾಲಿಯೋನೋಟೋಲಜಿ ಮೀನ್ಸ್ ಪಳುವಳಿಕೆ ಶಾಸ್ತ್ರ. ಕನ್ನಡದ ಕೊಡಿ ನೋಡಿ, ಪಳುವಳಿಕೆ ಶಾಸ್ತ್ರ, ಪಳುವಳಿಕೆ ಅಂತ ಕರೀತಾರೆ. ಆ ಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡೋಕ್ಕೆ ಅಂತ ಕರೀತಾರೆ ಫಾಸಿಲ್ಸ್, ಸ್ಟಡಿ ಆಫ್ ಫಾಸಿಲ್ಸ್. ಸ್ಟಡಿ ಆಫ್ ಫಾಸಿಲ್ಸ್ ಅಂತಂದರೆ ಪ್ಯಾಲಿಯೋಂಟೋಲಜಿ ಅಂತ ಕರೀತಾರೆ. ಸೊ ಪಳುವಳಿಕೆ ಶಾಸ್ತ್ರ ಅಂತ. ದೆನ್ ದ ಸ್ಟಡಿ ಆಫ್ ಪಾಪ್ಯುಲೇಷನ್ ಅಂದರೆ ಒಂದು ದೇಶದ ಜನಸಂಖ್ಯೆಯನ್ನು ಕುರಿತು ಅಧ್ಯಯನ ಮಾಡೋದಕ್ಕೆ ಏನಂತ ಕರೀತಾರೆ ಸೊ ಡೆಮೋಗ್ರಫಿ ಏನಂತ ಕರೀತಾರೆ, ಜನಸಂಖ್ಯಾಶಾಸ್ತ್ರ, ಡೆಮೋಗ್ರಫಿ. ಇದಕ್ಕೆ ಸೆನ್ಸಸ್ ಅಂತ ಹೇಳ್ತಾರೆ ಯೂಶಲಿ. ಏನಂತ ಹೇಳ್ತಾರೆ, ಸೆನ್ಸಸ್ ಅಂತಂದರೆ ಜನಗಣತಿ ಅಂತೀವಲ್ಲ ನಾವು. ಜನಸಂಖ್ಯಾಶಾಸ್ತ್ರ ಅಂದರೆ ಜನಗಣತಿ ಎಷ್ಟಿದೆ ಒಂದು ದೇಶದ್ದು. ಈಗ ಚೀನಾವನ್ನು ನಾವು ಕ್ರಾಸ್ ಮಾಡಿದ್ದೇವೆ, ಭಾರತೀಯ ನಾವೆಲ್ಲ ಸೇರ್ಕೊಂಡು ಏನು ಮಾಡಿದ್ದೀವಿ. ಈಗ ಚೀನಾ ಫಸ್ಟ್ ಇತ್ತು 2018-20 ಮುಂಚೆ. ಈಗ ನಾವು ಫಸ್ಟ್ ಇದ್ದೇವೆ, ಚೀನಾ ಸೆಕೆಂಡ್ ಪ್ಲೇಸಲ್ಲಿ ಬಂದಿದೆ. ಸೊ ಅದಕ್ಕೆ ಸೆನ್ಸಸ್ ಅಂದರೆ ಜನಗಣತಿ ಮಾಡಿದ ಮೇಲೆ ಗೊತ್ತಾಗುತ್ತೆ ಯಾವ ದೇಶದ ಜನಸಂಖ್ಯೆ ಅಥವಾ ಯಾವ ದೇಶದ ಜನಸಂಖ್ಯೆಯಲ್ಲಿ ಪಾಪ್ಯುಲೇಷನಲ್ಲಿ ಮುಂದೆ ಇದೆ. ಅದ್ರ ಬಗ್ಗೆ ಅಧ್ಯಯನ ಮಾಡೋಕೆ ಏನಂತ ಕರೀತಾರೆ, ಡೆಮೋಗ್ರಫಿ ಅಂತ ಕರೀತಾರೆ. ನಾನು ಡೆಮೋಕ್ರಸಿ ಅಂತೀವಲ್ಲ ನಾವು, ಪ್ರಜಾಪ್ರಭುತ್ವ. ಡೆಮೋಕ್ರಸಿ ಬೇರೆ, ಡೆಮೋಗ್ರಫಿ ಬೇರೆ, ಹೌದಾ. ಅದಕ್ಕೆ ಸೆನ್ಸಸ್ ಅಂತಲೂ ಹೇಳ್ತಾರೆ. ನೆಕ್ಸ್ಟ್, ಸ್ಪೀಕ್ ಇನ್ ಅ ವೆರಿ ಲೋ ಟೋನ್ ಆರ್ ಲೋ ವಾಯ್ಸ್. ಗುನುಗುಟ್ಟೋದು,
ಒಬ್ಬರು ಕಿವಿಯಲ್ಲಿ ಪಿಸುಗುಟ್ಟೋದು, ಮಾತಾಡೋದು, ಅದಕ್ಕೇನಂತ ಕರಿತೀರಿ ಯೂಶಲಿ ವಿಶ್ಪರ್ ಅಂತ ಕರಿತೀರಿ. ವಿಶ್ಪರ್ ಅಂದರೆ ಗುನುಗುಟ್ಟೋದು, ನಿಧಾನವಾಗಿ ಮಾತಾಡೋದು, ಇನ್ನೊಬ್ಬರಿಗೆ ಕೇಳಿಸದೇ ಇರುತ್ತಾರೆ, ಪಕ್ಕದಲ್ಲಿರೋ ವ್ಯಕ್ತಿ ಜೊತೆ ಕಿವಿಯಲ್ಲಿ ಗುನುಗುಟ್ಟೋದು, ಅದಕ್ಕೆ ವಿಶ್ಪರ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ದೆನ್ ಸಮಥಿಂಗ್ ದಟ್ ಈಸ್ ಹಿಡನ್ ಅಂದರೆ ಮುಚ್ಚಿಟ್ಟಿರುವಂಥ ಸಂಗತಿ. ಇಟ್ ಮೇ ಬಿ ಫ್ರಮ್ ದ ವೆರಿ ಪಾಸ್ಟ್ or it may be from the very present, whatever the thing that must be in hidden way. ನೋಡಿ, ಮುಚ್ಚಿಟ್ಟಿರುವಂಥ ಸಂಗತಿ ಏನಂತ ಕರೀತಾರೆ? ಮಿಸ್ಟ್ರಿ ಅಂತ ಕರೀತಾರೆ. ಮೀನ್ಸ್ ರಹಸ್ಯ. ವ್ಯಕ್ತಿಗಳ ಬಗೆಗಿರ್ಬೋದು, ವಸ್ತುಗಳ ಬಗೆಗಿರ್ಬೋದು, ಯಾವುದೋ ಒಂದು ಸಂಗತಿಯನ್ನು ನಾವು ಮುಚ್ಚಿಟ್ಟಾಗ ಅದಕ್ಕೆ ಯೂಸಲ್ಲಿ ಮಿಸ್ಟ್ರಿ ಅಂತ ಕರೀತಾರೆ. ಅದಕ್ಕೇನಂತ ಕರೀತಾರೆ? ಒನ್ ವರ್ಡ್ ಸಬ್ಸ್ಟಿಟ್ಯೂಟಲ್ಲಿ ಸಮಥಿಂಗ್ ದಟ್ ಈಸ್ ಹಿಡನ್ ಈಸ್ ಕಾಲ್ಡ್ ಮಿಸ್ಟರಿ. ದೆನ್ ಸೈನ್ಸ್ ಆಫ್ ಅ ಫಿಸಿಕಲ್ ಸ್ಟ್ರಕ್ಚರ್ ಆಫ್ ದ ಬಾಡಿ ಅಂದರೆ ಒಬ್ಬ ವ್ಯಕ್ತಿಯ ದೈಹಿಕ ಅಂಗಾಂಗಗಳನ್ನು ಅಧ್ಯಯನ ಮಾಡೋದಕ್ಕೆ ಶರೀರ ರಚನಾಶಾಸ್ತ್ರ ಅಂತ ಹೇಳ್ತಾರೆ. ಆ್ಯನಟೋಮಿ ಅಂತ ಕರೀತಾರೆ. ಅದಕ್ಕೆ ಏನಂತ ಕರೀತಾರೆ ಇಂಗ್ಲೀಷಲ್ಲಿ? ಆ್ಯನಟೋಮಿ. ಆ್ಯನಟೋಮಿ ಅಂತಂದರೆ ಶರೀರ ರಚನಾಶಾಸ್ತ್ರ. ವಿ ಹ್ಯಾವ್ ದ ಬಾಡಿ. ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗೆ ಅವನಿಗೆ ಆದ ದೇಹ ಇದೆ. ಸೊ ಇನ್ ದ ಬಾಡಿ ವಿ ಹ್ಯಾವ್ ಮೆನಿ ಪಾರ್ಟ್ಸ್ ಲೈಕ್ ಐಸ್, ನೋಸ್, ಮೌತ್, ಹಿಯರ್, ಹೇರ್, ಬ್ರೈನ್, legs, like that, you know. So it is study, the complete study of those things is called what, you know. So anatomy ಅಂತ ಕರೀತಾರೆ. ಸೊ ಹೀಗೆ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ಗಳನ್ನು ನೋಡಿ ಮೂರು ಅರ್ಥದಲ್ಲಿ ಬಳಸ್ತಾರೆ. ಒಂದು ಪ್ರೊಫೆಷ್ನಲ್, ನೋಡಿ ನಾವು ಯಾವ ರೀತಿ ಜಾಸ್ತಿಗಳನ್ನು ಒಂದು ಕೈಂಡ್ಸ್ ಆಫ್ ಅಂದರೆ ಒಂದು ಕೆಟಗರಿ ಮೂಲಕ ಫೈಂಡ್ ಔಟ್ ಮಾಡಿದರೆ ಮಾತ್ರ ನಮಗೇನಾಗುತ್ತೆ, ಜಾಸ್ತಿ ನೆನಪಿರ್ತವೆ, ಪ್ರೊಫೆಷ್ನಲ್ಸ್ ಇರ್ತವೆ. ಇನ್ನು ಕೆಲವು ಸ್ಟಡಿ ಓರಿಯೆಂಟೆಡ್ ಅಂದರೆ ಸ್ಟಡಿ ಓರಿಯೆಂಟೆಡ್ ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ಭೂಮಿ ಅಧ್ಯಯನ, ಮಳೆ ಅಧ್ಯಯನ, ಗಾಳಿ ಅಧ್ಯಯನ, ಇವುಗಳ ಬಗ್ಗೆ ಮಾಡ್ತೀವಲ್ಲ, ಅದಕ್ಕೆ ಸ್ಟಡಿ ಓರಿಯೆಂಟೆಡ್ ಅಂತ ಬರ್ತವೆ. ಇನ್ನು ಕೆಲವು ಏನಾಗ್ತವೆ ಅಂತಂದರೆ ಹೀಗೆ ನ್ಯಾಚುರಲ್ ಥಿಂಗ್ಸ್, ಕೆಲವು ಸ್ವಾಭಾವಿಕ ವಸ್ತುಗಳನ್ನು ಕುರಿತು ಈ ಥರ ಕಲೆಕ್ಟ್ ಮಾಡ್ತಾರೆ. ಒಂದು 5 ರಿಂದ 6 ಥರದ ಅವುಗಳ ಬಗೆಗೆ ಏನು ಮಾಡ್ತಾರೆ, ಒಂದು ವರ್ಡ್ ಸಬ್ಸ್ಟಿಟ್ಯೂಟನ್ನು ಕಲೆಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ದ ಸ್ಟಡಿ ಆಫ್ ದ ಸೈನ್ಸ್ ಆಫ್ ದ ಫಿಸಿಕಲ್ ಸ್ಟ್ರಕ್ಚರ್ ಆಫ್ ದ ಬಾಡಿ, ಒಬ್ಬ ವ್ಯಕ್ತಿಯ ಮನುಷ್ಯನ ಇಡೀ ದೇಹವನ್ನು ಅಧ್ಯಯನ ಮಾಡ್ತಾರೆ. ಅದಕ್ಕೆ ಏನಂತ ಕರೀತಾರೆ, ಆ್ಯನೋಟೋಮಿ ಅಂತ. ನೋಡಿ, ಮತ್ತು ಆ ಬಾಡಿಯನ್ನು ಅನಾಹುತವಾದಾಗ, ಆಕ್ಸಿಡೆಂಟ್ ಆಗಿ ಏನಾದ್ರು ತೊಂದರೆ ಆದಾಗ ಅವಾಗ ಕರೆಯೋದೇನು, ಪೋಸ್ಟ್ ಮಾರ್ಟಮ್ ಅಂತ ಕರೀತಾರೆ. ಇಡೀ ದೇಹವನ್ನು ಕೊಯ್ದುಬಿಟ್ಟು ಎಲ್ಲೆಲ್ಲಿ ಯಾವ್ಯಾವ ಭಾಗದಲ್ಲಿ ಏನೇನಾಗಿದೆ ಅದ್ರ ಬಗ್ಗೆ ಎಲ್ಲ ಅಧ್ಯಯನ ಮಾಡ್ತಾರಲ್ರಿ, ಅದಕ್ಕೆ ಪೋಸ್ಟ್ ಮಾರ್ಟಮ್ ಅಂತ ಕರೀತಾರೆ. ಅದಕ್ಕಿಂತ ಮುಂಚೆ ಜೀವಂತವಾಗಿರುವ ದೇಹದ ಬಗೆಗೆ ಅರ್ಥ ಮಾಡ್ಕೊಳ್ಳೋದು ಶರೀರ ರಚನಾಶಾಸ್ತ್ರ. ಸೊ ಎಡಗೈ ಯಾವುದು, ಬಲಗೈ ಯಾವುದು, ಎಡಗಡೆ ಬ್ರೈನ್ ಎಷ್ಟಿದೆ, ಬಲಗಡೆ ಬ್ರೈನ್ ತೂಕ ಎಷ್ಟಿದೆ, ಸೊ ನಮ್ಮ ಕರುಳುಗಳ ಭಾಗ ಎಷ್ಟಿದೆ, ಕರುಳು ಎಷ್ಟು ದೊಡ್ಡ ಕರುಳು, ಸಣ್ಣ ಕರುಳು, ಹೀಗೆ ಪ್ರತಿಯೊಂದನ್ನು, ಕಿಡ್ನಿ ಅವೇನು ಬರ್ತಾವಲ್ಲ ದೇಹದಲ್ಲಿ, ಹಾರ್ಟ್, ಅವು ತೂಕ ಮೊದಲು ಮಾಡಿ ಸ್ಟಡಿ ಮಾಡೋದಕ್ಕೆ ಏನಂತ ಕರೀತಾರೆ, ಶರೀರ ರಚನಾಶಾಸ್ತ್ರ ಅಂತ ಕರೀತಾರೆ. ಸೊ ಇವುಗಳಿಗೆ ನಾವೇನಂತ ಹೇಳ್ತೇವೆ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್. ಇನ್ನು ಸ್ವಲ್ಪ ನೋಡೋಣ ಸ್ನೇಹಿತರೆ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅನ್ನು ತುಂಬ ಅಂದರೆ ಈಸಿಯಾಗಿರೋವನ್ನ ಜಾಸ್ತಿ ಎಕ್ಸಾಮಲ್ಲಿ ಕೇಳ್ಬೋದಾಗಿದೆ, ಎಕ್ಸಾಮ್ಗೆ ಇವ್ನು ಕೇಳ್ಬೋದಪ್ಪ ಆ ಥರ ಇರೋ ಕೆಲವು ಸೆಲೆಕ್ಟೆಡ್ ವರ್ಡ್ಸನ್ನು ಮಾತ್ರ ತೆಗೆದುಕೊಂಡಿದ್ದೇನೆ. ಸೊ ಅವುಗಳನ್ನು ನಾವು ಇಲ್ಲಿ ಅಧ್ಯಯನ ಮಾಡ್ತಾ ಇರೋದು. ಬೇಕಂದ್ರೆ ನೀವು ಸ್ಕ್ರೀನ್ ಶಾಟ್ ಹಾಕ್ಕೊಂಡು ಬರ್ಕೊಂಡು ಇಟ್ಕೊಂಡಿರಿ, ಅಥವಾ ಮತ್ತೆ ವಿಡಿಯೋ ನೋಡಿಕೊಂಡು ಬೇಕಂದರೆ ಯೂಸ್ ತೊಗೊಳ್ಳಿ, ಆಯಿತಾ. ಎಸ್, ಸೈನ್ಸ್ ಆಫ್ ದ ಹೆಲ್ದಿ ಲಿವಿಂಗ್. ನೋಡಿ, ಹೈಜಿನ್, ಸ್ವಾಸ್ಥ್ಯ ವಿಜ್ಞಾನ ಅಂತ ಕರೀತಾರೆ ಕನ್ನಡದಲ್ಲಿ. ನೋಡಿ, ಅಂದರೆ ಬೀಯಿಂಗ್ ವೆರಿ ಹೆಲ್ದಿ ಹ್ಯೂಮನ್ ಬೀಯಿಂಗ್ಸ್, ವಾಟ್ ಟು ಈಟ್. ಒಬ್ಬ ಮನುಷ್ಯ ದೈಹಿಕವಾಗಿ ತುಂಬ ಆರೋಗ್ಯವಾಗಿರ್ಬೇಕಂದ್ರೆ ಅವನು ಹೆಂಗೆ ಹೈಜಿನ್ ಫುಡ್ಡನ್ನು ಮೇಂಟೈನ್ ಮಾಡಬೇಕು, ಏನೇನೋ ತಿನ್ನೋದಲ್ಲ. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ ಸ್ನೇಹಿತರೆ, ಗೊತ್ತಿರುತ್ತೆ ನಿಮ್ಗೆ ಯೂಶ್ವಲಿ, ಅಂದರೆ ಕಸ ತಿನ್ನೋದಕ್ಕಿಂತ ತುಸು ತಿನ್ನು ಅಂತ. ಅಂದರೆ ನಮ್ಮ ದೇಹಕ್ಕೆ ಏನೇನೋ ತಿನ್ನಿಸೋದ್ರಿಂದ ನಮ್ಮ ದೇಹ ಟೋಟಲ್ ಅಂಗಾಂಗಗಳೇನಾಗ್ತವೆ, ಬಾಡಿ ಸೇಪ್ ಔಟ್ ಆಗಿಬಿಡ್ತೀವಿ. ಒಂದನೇದು. ಎರಡನೇದು, ರೋಗಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಅದಕ್ಕೆ ಅದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರೀತಾರೆ, ಹೈಜೀನ್ ಅಂತ ಕರಿತಾರೆ. ನೋಡಿ, ಸೈನ್ಸ್ ಆಫ್ ದ ಹೆಲ್ದಿ ಲಿವಿಂಗ್. ಒಬ್ಬ ಮನುಷ್ಯ ಆರೋಗ್ಯವಾಗಿ ಬದುಕಬೇಕು ಅಂದರೆ ಅವನು ಆರೋಗ್ಯದ ಬಗ್ಗೆ, ಸ್ವಾಸ್ಥ್ಯ ವಿಜ್ಞಾನ ಅಂದರೆ ವಿಜ್ಞಾನ ಏನು ಹೇಳುತ್ತೆ, ಏನು ತಿನ್ಬೇಕಂತ ಹೇಳುತ್ತೆ, ಎಷ್ಟು ವಿಟಮಿನ್ ಕೊಡಬೇಕು ನಮ್ಮ ದೇಹಕ್ಕೆ, ಯಾವುದನ್ನು ವಿಟಮಿನ್ನಾಗಿ ಕೊಡಬೇಕು, ಸಿ ವಿಟಮಿನ್ ಅದರಲ್ಲಿ ಸಿಗುತ್ತೆ, ಬಿ ವಿಟಮಿನ್ ಅದರಲ್ಲಿ ಸಿಗುತ್ತೆ, ಎ ವಿಟಮಿನ್ ಅದರಲ್ಲಿ ಸಿಗುತ್ತೆ, ಯಾವುದನ್ನು ನಮ್ಮ ದೇಹಕ್ಕೆ ಎಷ್ಟು ಕೊಟ್ಟರೆ ನಾವು ಸ್ಲಿಮ್ ಆಗಿ ಲೈಕ್ 0 ಸೈಜನ್ನು ಕಾಪಾಡ್ಕೊಳ್ಬೋದು. ಇದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರೀತಾರೆ, ಹೈಜೀನ್ ಅಂತ ಕರೀತಾ ಹೋಗ್ತಾರೆ, ಆಯಿತಾ. ದೆನ್ ಸೈನ್ಸ್ ಆಫ್ ದ ಕ್ರೈಮ್ಸ್ ಆ್ಯಂಡ್ ಕ್ರಿಮಿನಲ್ಸ್. ನೋಡಿ, ಕ್ರೈಮ್ಸ್ ಅಂದರೆ ಅಪರಾಧಗಳು, ಆ್ಯಂಡ್ ಕ್ರಿಮಿನಲ್ಸ್ ಅಪರಾಧವನ್ನು ಮಾಡಿರೋ ವ್ಯಕ್ತಿಗಳ ಮನಸ್ಸನ್ನು ಅಧ್ಯಯನ ಮಾಡೋದಕ್ಕೆ ಏನಂತ ಕರೀತಾರೆ. ಸೊ ಕ್ರೈಮ್ಸ್ ಆ್ಯಂಡ್ ಕ್ರಿಮಿನಲ್ಸ್ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಕ್ರಿಮಿನಾಲಜಿ ಅಂತ ಕರೀತಾರೆ. ಅದಕ್ಕೆ ಏನಂತ ಕರೀತಾರೆ, ಕ್ರಿಮಿನಾಲಜಿ, ಅಪರಾಧ ವಿಜ್ಞಾನ. ಯಾಕೆ ಆ ವ್ಯಕ್ತಿ ತಪ್ಪು ಮಾಡ್ದ, ಮಾನಸಿಕವಾಗಿ ಅಸ್ವಸ್ಥನಾಗಿದ್ದಾನ, ಅಥವಾ ಉದ್ದೇಶಪೂರ್ವಕವಾಗಿ ಮಾಡಿದ್ದಾನ, ಅಥವಾ ಕೊಲೆ ಮಾಡೋದೇ ಅವನು ಉದ್ದೇಶವಾಗಿತ್ತ, ಯಾವುದೋ ದ್ವೇಷದಿಂದ ಮಾಡಿದ್ದಾನ,
ದೇರ್ ಇಸ್ ಸಮ್ ರೀಸನ್ಸ್ ಆರ್ ದೇರ್ ಅಬೌಟ್ ಕ್ರಿಮಿನಲ್, ಅಬೌಟ್ ಕ್ರೈಮ್. ಅವನು ಮಾಡಿರುವಂಥ ಅಪರಾಧದ ಬಗೆಗೆ ಅವನಿಗೆ ಪಶ್ಚಾತ್ತಾಪವಾಗಿದ್ದಾನ ಅಥವಾ ಇನ್ನೂ ಅದೇ ಮನಸ್ಥಿತಿಯಲ್ಲಿದ್ದಾನ, ಅದ್ರ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡೋಕೆ ಅಂತ ಕರೀತಾರೆ. ಸೊ ಕ್ರಿಮಿನಾಲಜಿ ಅಂತ ಕರೀತಾರೆ. ಅಂದರೆ ಅದಕ್ಕೆ ಏನಂತ ಹೇಳ್ತೀವಿ ನಾವು, ಅಪರಾಧ ವಿಜ್ಞಾನ ಏನಂತ ಹೇಳ್ತೇವೆ, ಅಪರಾಧ ವಿಜ್ಞಾನ. ದೆನ್ ಸೈನ್ಸ್ ಆಫ್ ದ ಕ್ಲೈಮೇಟ್, ಅಂದರೆ ಈ ನಮ್ಮ ಪ್ರತಿದಿನದಲ್ಲಾಗುವಂಥ ವಾತಾವರಣ, ಅಂದರೆ ಪ್ರತಿದಿನ ವಾತಾವರಣದಲ್ಲಾಗುವಂಥ ಬದಲಾವಣೆಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಲ್ಲ, ಸೈನ್ಸ್ ಆಫ್ ದ ಕ್ಲೈಮೇಟ್ ಅಂತ ಕರಿತಾರೆ. ಸೊ ಅದಕ್ಕೇನಂತ ಹೇಳ್ತೀವಿ ನಾವು, ಕ್ಲೈಮೇಟೋಲಜಿ ಅಂತ ಕರಿತೀವಿ. ಹವಾಮಾನ ಅಧ್ಯಯನ, ಹವಾಮಾನ ಅಲ್ಲ ಹವಾಮಾನ. ನೋಡಿ ಈ ಹವಾಮಾನ ಬರಿಬಾರ್ದು ನೀವು ಮತ್ತೆ. ನೋಡಿ ಈ ಹವಾಮಾನ ಅಂದರೆ ಮನುಷ್ಯರಿಗಾಗೋದು, ಮೇಲಿನ ಹವಾಮಾನ ಅಂತಂದರೆ ಸೊ ನಮ್ಮ ಜಿಯೋಗ್ರಫಿಲಿ ಭೌಗೋಳಿಕ ಭೌತಿಕವಾಗಿ ಒಂದು ಬದಲಾವಣೆ, ಈ ಮಳೆ ಬರೋದಿರ್ಬೋದು, ಸಡನ್ಲಿ ಗಾಳಿ ಇರ್ಬೋದು ಸಡನ್ನಾಗಿ, ಅಥವಾ ಏನೋ ವಾತಾವರಣ ಬದಲಾಗ್ತಲ್ಲ, ಅದಕ್ಕೇನಂತ ಕರೀತಾರೆ, ಹವಾಮಾನ ವರದಿ ಅಂತ ಕರೀತಾರೆ. ಸೊ ಕ್ಲೈಮೆಟೋಲಜಿ ಅಂತ ಕರೀತಾರೆ. ಅದಕ್ಕೇನಂತ ಕರೀತಾರೆ ಸ್ನೇಹಿತರೆ, ಕ್ಲೈಮೆಟೋಲಜಿ ಅಂತ. ಓಕೆನಾ. ದೆನ್ ಸ್ಕೂಲ್ ಫಾರ್ ವೆರಿ ಯಂಗ್ ಚಿಲ್ಡ್ರನ್, ವೆರಿ ಸ್ಮಾಲ್ ಚಿಲ್ಡ್ರನ್, ಸಣ್ಣ ಮಕ್ಕಳನ್ನು ನಾವು ಶಾಲೆಗೆ ಹಾಕ್ತೀವಲ್ಲ, ಶಿಶು ವಿಹಾರ ಅಂತ ಕರಿತೀವ, ಅದಕ್ಕೇನಂತ ಕರೀತಾರೆ, ಕಿಂಡರ್ ಗಾರ್ಟನ್. ಏನಂತ ಕರೀತಾರೆ, ಕಿಂಡರ್ ಗಾರ್ಟನ್. ಫಾರ್ ಎಕ್ಸಾಂಪಲ್ ನೋಡಿ, ಬೇಬಿ ಸಿಟ್ಟಿಂಗ್. ಈಗೇನು ಮಾಡಿದ್ದೀವಿ ನಾವು, ಆ್ಯಕ್ಚುಲಿ ಮಗು ಹುಟ್ಟಿದ ತಕ್ಷಣ 2 ವರ್ಷಕ್ಕೆ ನಾವು ಅವನಿಗೆ ಶಾಲೆಗೆ ಹಾಕ್ಬಿಡ್ತೀವಿ. ಏನಂತ ಕರಿತೀವಿ, ಅದಕ್ಕೆ ಬೇಬಿ ಸಿಟ್ಟಿಂಗ್. ಆಮೇಲೆ ಏನು ಹೇಳ್ತೀವಿ, LKG. ಆಮೇಲೆ ಏನು ಹೇಳ್ತೀವಿ ಮತ್ತು ನಾವು ಅದಕ್ಕೆ LKG ಅಂತಂದರೆ ಲೋವರ್ ಕಿಂಡರ್ ಗಾರ್ಟನ್ ಅಂತ. ಏನಂತ ಇರ್ತದೆ ಅದಕ್ಕೆ, ಲೋವರ್ ಕಿಂಡರ್ ಗಾರ್ಟನ್. ದೆನ್ UKG ಅಂತ ಹೇಳ್ತೀವಿ. ಮತ್ತು ಅದಕ್ಕೆ ಏನಂತ ಹೇಳ್ತೀವಿ, UKG. ಸೊ ಅಪ್ಪರ್ ಕಿಂಡರ್ ಗಾರ್ಟನ್ ಏನಂತ ಅರ್ಥ ಇದೆ ಆ್ಯಕ್ಚುಲಿ. LKG UKG ಅಂದರೆ ಅಪ್ಪರ್ ಕಿಂಡರ್ ಗಾರ್ಟನ್. ಅಂದರೆ ಶಿಶು ಮಕ್ಕಳನ್ನು, ಅಂದರೆ 2 ವರ್ಷ 2.5 ವರ್ಷ 3 ವರ್ಷಕ್ಕೆಲ್ಲ ನಾವು ಸ್ಕೂಲ್ಗೆ ಹಾಕ್ತೀವಲ್ಲ, ಅದನ್ನು ಅಧ್ಯಯನ ಮಾಡೋದಕ್ಕೆ ಏನಂತ ಕರೀತಾರೆ, ಕಿಂಡರ್ ಗಾರ್ಟನ್. ಹೌ ದ ಚಿಲ್ಡ್ರನ್ ದೇ ಆರ್ ಇನ್ ಪ್ಲೇಯಿಂಗ್ ಮೂಡ್, ಅವ್ರು ಯಾವಾಗಲೂ ಆಟ ಆಡೋ ಮನಸ್ಥಿತಿ ಇರ್ತವ್ರು. ಅಂಥವ್ರನ್ನ ಆಟ ಆಡೋ ಸಾಮಾನುಗಳೊಂದಿಗೆ ಶಾಲೆ ಕಲಿಸೋದಿಲ್ಲ. ಅಂದರೆ ಅವ್ರಿಗೆ ಎಲ್ಲ ಥರ ಆಟ ಆಡೋಕೆ ಬಿಟ್ಟು ಆಮೇಲೆ ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಅವ್ರಿಗೆ ಓದಲಿಕ್ಕೆ ಬರಲಿಕ್ಕೆ ಕಲಿಸೋದು. ಅದಕ್ಕೇನಂತ ಕರೀತಾರೆ ಇಂಗ್ಲೀಷಲ್ಲಿ ಕಿಂಡರ್ ಗಾರ್ಟನ್. ಬಟ್ ಅದಕ್ಕೇನಂತಾರೆ ಕ್ಲಾಸ್ ಆರ್ ಸೆಂಟೆನ್ಸಲ್ಲಿ ಏನು ಹೇಳ್ತೀವಿ ನಾವು, ಸ್ಕೂಲ್ ಫಾರ್ ವೆರಿ ಯಂಗ್ ಚಿಲ್ಡ್ರನ್. ಅದಕ್ಕಿಂತ ವೆರಿ ಸ್ಮಾಲ್ ಚಿಲ್ಡ್ರನ್. ಇದು ಮತ್ತೆ ಹೆಂಗಂದ್ರೆ ತರುಣವ್ರು ಅಂತ ಆಗ್ಬಿಡುತ್ತೆ, ಸ್ಮಾಲ್ ಚಿಲ್ಡ್ರನ್. ಅವ್ರಿಗೇನಂತ ಕರೀತಾರೆ, ಕಿಂಡರ್ ಗಾರ್ಟನ್. ಕನ್ನಡದಲ್ಲಿ ನಾವು ಏನು ಹೇಳ್ಬೋದು ಅದಕ್ಕೆ, ಶಿಶು ವಿಹಾರ. ಏನು ಹೇಳ್ಬೋದು ಹೇಳಿ ನೋಡೋಣ, ಶಿಶು ವಿಹಾರ. ದೆನ್ ಸೇ ಅಲೌಡ್ ಫ್ರಮ್ ಮೆಮೊರಿ. ನೋಡಿ, ಸೇ ಅಲೌಡ್ ಫ್ರಮ್ ಮೆಮೊರಿ ಅಂದರೆ ತುಂಬ ಜೋರಾಗಿ ಹೇಳೋದನ್ನು, ತಲೆಯಲ್ಲಿರೋದಾಗಿರ್ಬೋದು ಅಥವಾ ಮುಂದೆ ನೋಡ್ಕೊಂಡಾಗಿರ್ಬೋದು. ರಿಸೀಟ್ ಅಂತ ಕರೀತಾರೆ, ಅಂದರೆ ಮನನ. ರಿಸೀಟ್ ಅಂದರೆ ಏನಂತ ಇರ್ತಾರೆ, ಪಟ್ಟಿಯನ್ನು ಹೇಳೋದು, ಮನನ ಮಾಡು, ಅಂದರೆ ಪ್ರಾಕ್ಟೀಸ್ ಮಾಡೋದು. ಶಾಲೆಯಲ್ಲಿ ಸಣ್ಣ ಮಕ್ಕಳಿಗೆ ಮಾಡಿಸ್ತಾರೆ ನೋಡಿ, ಅದನ್ನು ಒಂದು ಕವಿತೆ ಇರಲಿ ಅಥವಾ ಮಗ್ಗಿಗಳಿರಲಿ, ಟೇಬಲ್ಸ್ ಅಂತೀವಲ್ಲ ನಾವು, ಅಥವಾ ಬಳ್ಳಿಗಳಿರಲಿ, ಅವುಗಳ ಬಗ್ಗೆ ಮತ್ತೆ ಓದಿಸ್ತಾರಲ್ಲ, ಮತ್ತೆ ABCD ಇರಲಿ, ಇರಲಿ, ಅವುಗಳು ಮತ್ತೆ ಓದಿಸ್ತಾರಲ್ವ, ಅದಕ್ಕೆ ರಿಸೀಟ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಅಂದರೆ ಮತ್ತೆ ಮನನ ಮಾಡಿಸೋದು. ಸೊ ಸೇ ಅಲೌಡ್, ತುಂಬ ಜೋರಾಗಿ ಹೇಳಿಸೋದು, ಆ ಮಕ್ಕಳ ಬಾಯಿಂದ ಜೋರಾಗಿ ಹೇಳಿಸೋದ್ರ ಮೂಲಕ ಅದನ್ನು ಮೆಮೊರಿಯಲ್ಲಿಡೋ ಪ್ರಯತ್ನ ಪಡೋದು. ಅದಕ್ಕೆ ರಿಸೀಟ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಅದಕ್ಕೆ ಕನ್ನಡದ ಪಟ್ಟಿಯಲ್ಲಿ, ಅಂದರೆ ಆ ಮಕ್ಕಳ ಮುಂದೆ ಇರುವಂಥ ಅದು ಪಟ್ಟಿ ಬಗ್ಗೆ ಅವ್ರು ಹೇಳೋದು, ಮತ್ತೆ ಜೋರಾಗಿ ಓದಿರೋದು, ಅದಕ್ಕೆ ಪಟ್ಟಿಯನ್ನು ಹೇಳಂತ ಹೇಳ್ತಾರೆ. ಆಯಿತಾ. ನೆಕ್ಸ್ಟ್, ಅ ಪ್ಲೇಸ್ ವೇರ್ ಕ್ಲಾತ್ಸಸ್ ಆರ್ ಕೆಪ್ಟ್. ನೋಡಿ, ಅ ಪ್ಲೇಸ್ ವೇರ್ ಕ್ಲಾತ್ಸಸ್ ಆರ್ ಕೆಪ್ಟ್ ಅಂದರೆ ಬಟ್ಟೆಗಳನ್ನು ಮನೇಲಿ ತೆಗೆದಿಡ್ತೀವಲ್ಲ, ಅದಕ್ಕೆ ವಾರ್ಡ್ರೋಬ್ ಅಂತ ಕರೀತಾರೆ. ಅಂತ ಕರೀತಾರೆ ವಾರ್ಡ್ರೋಬ್. ನಾವು ಬೀರು ಅಂತೀವಲ್ಲ, ಅಲ್ಮೇರ ಅಂತಾರಲ್ಲ, ಅಂದರೆ ತುಂಬ ಹಿಂದೆ ಕಟ್ಟಿಯಿಂದ ಮಾಡಿಸಿರ್ತಾ ಇದ್ರು, ಅವುಗಳಿಗೆ ಅಲ್ಮೇರ ಅಂತ ಕರೀತಾರೆ. ಈಗ ನಾವು ಅದನ್ನು ಕಬ್ಬಿಣದಿಂದ ತರ್ತೀವಿ, ರೆಡಿಮೇಡ್ ತಂದಿರ್ತೀವಿ, ಅದಕ್ಕೆ ಬೀರು ಅಂತ ಕರೀತಾರೆ. ಸೊ ಹೀಗೆ ಅದಕ್ಕೆ ನೋಡಿ, ದ ಪ್ಲೇಸ್ ವೇರ್ ಕ್ಲಾತ್ಸ್ ಆರ್ ಕೆಪ್ಟ್, ವಾರ್ಡ್ರೋಬ್ ಅಂತ ಕರೀತಾರೆ. ಸೊ ಅ ಪ್ಲೇಸ್ ವೇರ್ ಡೆಡ್ ಬಾಡೀಸ್ ಆರ್ ಬ್ಯೂರಿಡ್ ಅಂದರೆ ಅ ಪ್ಲೇಸ್ ವೇರ್ ಡೆಡ್ ಬಾಡೀಸ್ ಆರ್ ಬ್ಯೂರಿಡ್ ಅಂದರೆ ಸತ್ತ ಹೆಣಗಳನ್ನು ಸುಡ್ತಾರಲ್ವ, ಅಥವಾ ಸತ್ತ ಹೆಣಗಳನ್ನು ಹೂಳ್ತಾರಲ್ವ, ಅಥವಾ ಅವುಗಳನ್ನು ಮಣ್ಣು ಮಾಡ್ತಾರಲ್ಲ, ಅವಾಗೇನಂತ ಕರೀತಾರೆ, ಸಿಮೆಟರಿ ಅಂತ ಕರೀತಾರೆ. ಅದಕ್ಕೇನಂತ ಕರೀತಾರೆ ಸ್ನೇಹಿತರೆ, ಸಿಮೆಟರಿ ಅಂತಂದರೆ ಸ್ಮಶಾನ ಅಂತ ಅರ್ಥ. ಅ ಪ್ಲೇಸ್ ವೇರ್ ಡೆಡ್ ಬಾಡೀಸ್ ಆರ್ ಗೋಯಿಂಗ್ ಟು ಬಿ ಬರ್ನ್ ಔಟ್. ಸತ್ತಿರೋ ದೇಹಗಳನ್ನು ಕೆಲವರು ಸುಡ್ತಾರೆ, ಕೆಲವರು ಉಳ್ತಾರೆ, ಕೆಲವರು ಅಂದರೆ ಈ ದೊಡ್ಡ ನಗರಗಳಲ್ಲಿ ಏನಾಗಿದ್ದಾವೆ ರೀ, ದೊಡ್ಡ ಇದು ಬಂದ್ಬಿಟ್ಟು ಮಷಿನರಿ ಬಂದ್ಬಿಟ್ಟು ಒಳಗಾಗಿಬಿಟ್ರೆ ಅದೆಲ್ಲ ತಾನೇ ಸುಟ್ಕೊಂಡು ವಾಪಸ್ ಹೊರ ಬಂದ್ಬಿಡುತ್ತೆ, ಆ ಥರದಲ್ಲಿ. ಆಯಿತಾ. ಅವಕ್ಕೆ ಸಿಮಿಟರಿ ಅಂತ ಕರೀತಾರೆ. ನೆಕ್ಸ್ಟ್, ಅ ಪ್ಲ್ಯಾನ್ಡ್ ಆ್ಯಕ್ಟಿವಿಟಿ. ನೋಡಿ, ಒಂದು ಪ್ಲ್ಯಾನ್ ಮಾಡಿ ಆ್ಯಕ್ಟಿವಿಟಿ ಮಾಡೋದು, ಏನೇ ಒಂದು ಕೆಲಸ ಮಾಡಬೇಕಾದ್ರೆ ಆ ಪ್ಲ್ಯಾನ್ ಮಾಡೋದು, ಕ್ಯಾಂಪೇನ್ ಅಂತ ಕರೀತಾರೆ. ಏನಂತ ಕರೀತಾರೆ, ಕ್ಯಾಂಪೇನ್. ಫಾರ್ ಎಕ್ಸಾಂಪಲ್ ಎಲೆಕ್ಷನ್ ಮೂಮೆಂಟಲ್ಲಿ ನೋಡ್ತೀವಿ ನಾವು, ಈ ಕಡೆ BJP ಅವ್ರು ಕ್ಯಾಂಪೇನಿಂಗ್ ಮಾಡ್ತಾಯಿರ್ತಾರೆ, ಆ ಕಡೆ ಕಾಂಗ್ರೆಸ್ ಅವ್ರು ಕ್ಯಾಂಪೇನಿಂಗ್ ಮಾಡ್ತಾಯಿರ್ತಾರೆ, ಮತ್ತು ಮಧ್ಯದಾಗ JDS ದವ್ರು ಬರ್ತಿರ್ತಾರೆ ಕ್ಯಾಂಪೇನಿಂಗ್, ಮತ್ತು
ಈಗ ಟ್ಯೂಷನ್ ಕ್ಲಾಸಸ್ ಮಾಡೋರೆಲ್ಲ ನಾವೆಲ್ಲ ಏನು ಮಾಡ್ತೀವಿ ಅಂತಂದರೆ ಈಗ ವೆಕೇಷನ್ ಕ್ಲಾಸ್ ಮಾಡಬೇಕಾದ್ರೆ ಅಂದರೆ ಪ್ಯಾಂಪ್ಲೆಂಟ್ಸ್ ಎಲ್ಲ ಮಾಡಿಕೊಂಡು ಪಬ್ಲಿಸಿಟಿ ಮಾಡ್ಕೊಂಡು ಕ್ಯಾಂಪೇನ್ ಮಾಡ್ತೀವಲ್ಲ, ದಟ್ಸ್ ಅ ಪ್ಲ್ಯಾನ್ಡ್ ಆ್ಯಕ್ಟಿವಿಟಿ ಅಂತ. ಸುಮ್ಮನೆ ನಾವು ಮಾಡೋಕ್ಕಾಗಲ್ಲ, ವಿತ್ ಪ್ಲ್ಯಾನ್ ಆಗಿ ಕೆಲಸ ಮಾಡ್ತಾ ಹೋಗ್ತೀವಿ. ಅದಕ್ಕೇನಂತ ಕರೀತಾರೆ ಪ್ಲ್ಯಾನ್ಡ್ ಆ್ಯಕ್ಟಿವಿಟಿ. ಸೊ ಆ ಪ್ಲ್ಯಾನ್ಡ್ ಆ್ಯಕ್ಟಿವಿಟೀಸ್ ಕಾಲ್ಡ್ ವಾಟ್ ಕ್ಯಾಂಪೇನಿಂಗ್ ಅಂತ ಕರೀತಾರೆ. ನೆಕ್ಸ್ಟ್ ಏನಿದೆ ನೋಡೋಣ, ಇನ್ನೊಂದು ಸ್ವಲ್ಪ ಇದ್ದಾವೆ ಆಯಿತಾ. ಯಾಕೆ ನಾವು ಇಂಪಾರ್ಟೆಂಟ್ ಅಂದರೆ ಎಕ್ಸಾಮ್ ಓರಿಯೆಂಟೆಡ್ಡು, ಅಂದರೆ ಎಕ್ಸಾಮಿಗೆ ಬರ್ಬೋದಾಗಿರುವಂಥ ಕೆಲವುಗಳನ್ನು ಕಲೆಕ್ಟ್ ಮಾಡ್ಕೊಂಡು ನಾನು ಹೇಳ್ತಾ ಇದ್ದೇನೆ. ನೀವು ಗೂಗಲಲ್ಲಿ ಹೋಗಿಬಿಟ್ಟು ಒನ್ ವರ್ಡ್ ಕಾಮನ್ ಸಬ್ಸ್ಟಿಟ್ಯೂಟ್ಸ್ ಏನು ನೋಡಬೇಕು, ನೀವು ಗೂಗಲಲ್ಲಿ ಹೆಚ್ಚು ಹೋಗಿಬಿಟ್ಟು ಒನ್ ವರ್ಡ್ ಕಾಮನ್ ಸಬ್ಸ್ಟಿಟ್ಯೂಟ್ಸ್ ಅಂತ ಹೊಡೆದ್ಬಿಟ್ರೆ ಯು ಹ್ಯಾವ್ ಗಾಟ್ ಮೆನಿ ಥಿಂಗ್ಸ್. ಅಂದರೆ ಒಂದ್ರದಾಗ 25, 100, 220 ಹಿಂಗೆಲ್ಲ ತುಂಬಾ ಬರ್ತಾವ್ರಿ. ಅವನ್ನೆಲ್ಲ ನೀವು ನೋಟ್ ಮಾಡ್ಕೋಬೇಕು. ಅಂದರೆ ಕೆಲವುಗಳನ್ನು ಅಂದರೆ ಕಾಮನ್ ಆಗಿರೋದು ಫಸ್ಟ್ ನೋಡ್ಕೋಬೇಕು. ನೀವು ಕಾಮನ್ ಆಗಿ ನೋಡ್ಕೊಳ್ತಾ ಹೋದರೆ ಆಮೇಲೆ ಎಕ್ಸಾಮಿಗೆ ಬರೋ ಬಗ್ಗೆ ನೀವು ಗೆಸ್ ಮಾಡ್ಬೋದು. ಯೂಶ್ವಲಿ ಸೈನ್ಸ್ ಓರಿಯೆಂಟೆಡ್ ಜಾಸ್ತಿ ಕೇಳ್ತಾರೆ. ಅಂದರೆ ದ ಸ್ಟಡಿ ಆಫ್ ದ ಬಾಡಿ, ದ ಸ್ಟಡಿ ಆಫ್ ದ ಬ್ರೈನ್, ದ ಸ್ಟಡಿ ಆಫ್ ದ ಐಸ್, ಈ ಥರದಲ್ಲೇ ಭಾಳ ಕೇಳ್ತಾರೆ. ಸೊ ಪ್ರೊಫೆಷ್ನಲ್ ಕೇಳ್ತಾರೆ, ಹಾಗೆ ನಾವು ನೋಡ್ಕೋಬೇಕಾಗುತ್ತೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಇದು ನೋಡಿ ಸ್ನೇಹಿತರೆ, ಇಲ್ಲೇನಿದ್ದಾವೆ. ಸೊ ಅ ಮೆಡಿಕಲ್ ಎಕ್ಸಾಮಿನೇಷನ್ ಆಫ್ ಅ ಡೆಡ್ ಬಾಡಿ, ಆಲ್ರೆಡಿ ಹೇಳಿದೆ ನಾನು. ಏನಂತ, ಆ ಮೆಡಿಕಲ್ ಎಕ್ಸಾಮಿನೇಷನ್ ಆಫ್ ಅ ಡೆಡ್ ಬಾಡಿ ಅಂದರೆ ಸತ್ತಿರೋ ದೇಹವನ್ನು ಮೆಡಿಕಲಿ ಎಕ್ಸಾಮಿನ್ ಮಾಡೋದು. ಫಾರ್ ವಾಟ್ ಹಿ ಡೈಡ್, ಯಾವ ಕಾರಣಕ್ಕೆ ಸತ್ತಿದ್ದಾನೆ. ಹಿ ಡೈಡ್ ಬೈ ಸಮ್ ಒನ್, ಆರ್ ಹಿ ಡೈಡ್ ಬೈ ಸೂಸೈಡ್ ಹಿಮ್ಸೆಲ್ಫ್, ಆರ್ ಹಿ ಡೈಡ್ ಬೈ ಎನಿ ನ್ಯಾಚುರಲ್ ಥಿಂಗ್ಸ್. ನೋಡಿ, ಸಹಜವಾಗಿ ಸಾವನ್ನಪ್ಪಿದಾನ, ಅಥವಾ ಯಾರೋ ಕೊಲೆ ಮಾಡಿದಾರ, ಅಥವಾ ಅವನೇ ಸೂಸೈಡ್ ಮಾಡ್ಕೊಂಡಿದ್ದಾನ, ಆ ಎಲ್ಲ ಸಂಗತಿಗಳನ್ನು ತಿಳಿಸ್ಲಿಕ್ಕೆ ನಾವೇನು ಮಾಡ್ತೇವೆ, ಸ್ಟಡಿ ಮಾಡ್ತೀವಿ, ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ತೀವಿ. ದಟ್ಸ್ ಕಾಲ್ಡ್ ಪೋಸ್ಟ್ ಮಾರ್ಟಮ್. ಏನಂತ ಕರೀತಾರೆ, ಪೋಸ್ಟ್ ಮಾರ್ಟಮ್. ಸೊ ಅದಕ್ಕೆ ಕನ್ನಡದಲ್ಲಿ ಮರಣೋತ್ತರ ಪರೀಕ್ಷೆ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ, ಮರಣೋತ್ತರ ಪರೀಕ್ಷೆ. ನೆಕ್ಸ್ಟ್ ನೋಡಿ, ಅ ಪರ್ಸನ್ ಹೂ ಹ್ಯಾಸ್ ಅ ಬ್ಯಾಡ್ ರೆಪ್ಯುಟೇಷನ್. ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಅವನು ಗೌರವವನ್ನು ಹೊಂದಿಲ್ಲ ಅಂದರೆ, ಅಥವಾ ರೆಪ್ಯುಟೇಷನ್ ಇಲ್ಲ ಅಂದರೆ, ಗೌರವ ರೆಸ್ಪೆಕ್ಟ್ ಇಲ್ಲ ಅಂದರೆ, ಅಂಥವ್ರಿಗೆ ಯೂಶ್ವಲ್ ನಾವೇನಂತ ಕರಿತೇವೆ, ನಟೋರಿಯಸ್. ಫಾರ್ ಎಕ್ಸಾಂಪಲ್, ವೀರಪ್ಪನ್ ವಾಸ್ ಒನ್ ಆಫ್ ದ ನಟೋರಿಯಸ್ ಪರ್ಸನ್. ಏನು ಹೇಳ್ಬೋದು ಹೇಳಿ ನೋಡೋಣ ನಾವು. ವೀರಪ್ಪನ್ ಒನ್ ಆಫ್ ದ ನಟೋರಿಯಸ್ ಪರ್ಸನ್. ಸೊ ಹೂ ವಾಸ್, ನೋಡಿ, ಅ ಪರ್ಸನ್ ಹೂ ಹ್ಯಾಸ್ ಅ ಬ್ಯಾಡ್ ರೆಪ್ಯುಟೇಷನ್ ಅಂದರೆ ಅವನಿಗೆ ಸಮಾಜದಲ್ಲಿ ಒಂದು ಸ್ಥಾನಮಾನ ಇಲ್ಲ, ಒಂದು ಗೌರವ ಇಲ್ಲ. ಹಿ ಈಸ್ ಡೂಯಿಂಗ್ ಬ್ಯಾಡ್ ಆ್ಯಕ್ಟಿವಿಟೀಸ್, ಆಲ್ವೇಸ್ ಕರಪ್ಟ್ ಆ್ಯಕ್ಟಿವಿಟೀಸ್. ಸೊ ಸಚ್ ಪೀಪಲ್ ಆರ್ ಗೋಯಿಂಗ್ ಟು ಕಾಲ್ಡ್ ವಾಟ್ ಸೊ ನಟೋರಿಯಸ್ ಅಂತ ಕರೆಯಲ್ಪಡ್ತಾರೆ. ಕುಖ್ಯಾತಿ ಅಂತ. ಏನಂತ ಕರೀತಾರೆ ಕನ್ನಡದಲ್ಲಿ ಆ್ಯಕ್ಚುಲಿ, ಕುಖ್ಯಾತಿ. ಬರೀ ಖ್ಯಾತಿ ಅಲ್ಲ, ಡಾಕ್ಟರ್ ರಾಜ್ಕುಮಾರ್ ಈಸ್ ಅ ಫೇಮಸ್ ಪರ್ಸನ್. ಫೇಮಸ್ ಅಂದರೆ ಖ್ಯಾತಿ ಪಡೆದಿರುವಂಥ ವ್ಯಕ್ತಿಗಳು. ಅಂದರೆ ಒಡಿಕಾಲ್ ವಿಶ್ವೇಶ್ವರಯ್ಯ ಈಸ್ ಅ ಫೇಮಸ್ ಇಂಜಿನಿಯರ್. ನೋಡಿ, ಫೇಮಸ್ ಅಂದರೆ ಅದರ ಅಪೋಸಿಟ್ ವರ್ಡೇ ನಟೋರಿಯಸ್ ಆಗಿಬಿಡುತ್ತೆ, ಖ್ಯಾತಿ. ಇದು ಕುಖ್ಯಾತಿ ಅಂದರೆ ಕೆಟ್ಟದಾಗಿ. ಇವರು ಪ್ರಸಿದ್ಧರಾಗಿದ್ದಾರೆ, ಬಟ್ ಕೆಟ್ಟದಾಗಿ ಪ್ರಸಿದ್ಧರಾಗಿದ್ದಾರೆ. ಸೊ ಕಸಬ್ ಅಂತ ಬರ್ತಾರೆ, ಆಮೇಲೆ ವೀರಪ್ಪನ್ ಅಂತ ಬರ್ತಾರೆ, ಹಿಂಗೆ ತುಂಬ ಜನ ಇದ್ದಾರೆ. ಇವರೆಲ್ಲ ಏನಾಗಿದ್ದಾರೆ, ಕೆಟ್ಟದಾಗಿ ಪಾಪ್ಯುಲರ್ ಆಗಿದ್ದಾರೆ. ಸೊ ನಟೋರಿಯಸ್ ಅಂತ ಕರೀತಾರೆ. ದೆನ್ ಅ ಪೀರಿಯಡ್ ಆಫ್ 15 days. ನೋಡಿ, ಸೊ ಆ ಪೀರಿಯಡ್ ಆಫ್ 15 days ಏನಂತ ಕರೀತಾರೆ, ಫೋರ್ಟ್ ನೈಟ್, ಪಾಕ್ಷಿಕ. ಕೆಲವು ಇವು ಬರ್ತವೆ ನೋಡ್ರಿ, ಒಂದು ಪಾಕ್ಷಿಕ ಅಂತ ಬರ್ತವೆ, ಅಂದರೆ ಪತ್ರಿಕೆಗಳು ಬರ್ತವೆ. ಅವಾಗ ಹಿಂದಕ್ಕೆಲ್ಲ ಹಾಯ್ ಬೆಂಗಳೂರು ಅಂತ ಬರ್ತಾಯಿತ್ತು, ಲಂಕೇಶ್ ಪತ್ರಿಕೆ ಅಂತ ಬರ್ತವೆ. ಅವೆಲ್ಲ 15 days, ಫೋರ್ಟ್ ನೈಟ್ಗೊಂದು ಬರ್ತಾಯಿದ್ವು. ಪ್ರತಿ 15 ದಿನಕ್ಕೂ ಪೇಪರ್ಸ್ ಏನು ಮಾಡ್ತಾಯಿದ್ವು, ಸೊ ರೊಟೇಟ್ ಆಗ್ತಾಯಿದ್ವು. ಅದಕ್ಕೆ ಅವುಗಳಿಗೆ ಏನಂತ ಕರೀತಾರೆ, ಫೋರ್ಟ್ ನೈಟ್ ಅಂತ ಕರೀತಾರೆ. ಸೊ 10 years, ದ 10 years ಈಸ್ ಕಾಲ್ಡ್ ವಾಟ್, ಡಿಕೇಡ್ಸ್. ನೋಡಿ, 10 ವರ್ಷಗಳಿಗೆ ದಶಮಾನ ಅಂತ ಏನಂತ ಕರೀತಾರೆ ಇಂಗ್ಲೀಷಲ್ಲಿ, ಡಿಕೇಡ್ಸ್ ಅಂದರೆ ದಶಮಾನ. 100 years ಈಸ್ ಕಾಲ್ಡ್ ಸೆಂಚುರೀಸ್. 100 ವರ್ಷಕ್ಕೆ ಏನಂತ ಕರಿತೀವಿ ನಾವು, ಸೆಂಚುರೀಸ್. 25 years ಸಿಲ್ವರ್ ಜುಬ್ಲಿ. 25 ವರ್ಷ ಒಂದು ಯಾವುದೋ ಸಂಸ್ಥೆ ಮುಂದುವರೆದಿದೆ ಅಂತಂದರೆ ಅದಕ್ಕೆ ಯೂಶಲಿ ಏನು ಸೆಲೆಬ್ರೇಷನ್ ಮಾಡ್ತಾರೆ, ಸಿಲ್ವರ್ ಜುಬ್ಲಿ. ಹೀಗೆ ಒಂದೊಂದಕ್ಕೊಂದೊಂದು ವರ್ಡ್ ಇದ್ದಾವೆ. ಆ ವರ್ಡನ್ನು ನಾವೇನು ಮಾಡಬೇಕು, ಸೊ ಇವ್ನು ಡೇ ಬೈ ಡೇ ಅರ್ಥ ಮಾಡ್ಕೋಬೇಕು. ಒಂದೇ ಸಾರಿ ಯಾವ ಅರ್ಥ ಆಗಲ್ಲ, ಅಥವಾ ಒಂದೇ ಸಾರಿಗೆಲ್ಲ ನೆನಪಿರೋದಿಲ್ಲ ನಮಗೆ. ಸೊ ಡೈಲಿ ಒಂದು 2, 3, 4 ಮತ್ತೆ ನೋಡ್ತಾ ಇರಬೇಕು. ಅವನು ಒಂದು ಕಡೆ ನೋಟ್ ಮಾಡ್ಕೊಂಡು ಇರ್ಬೇಕು ರೀ, ಮತ್ತೆ ಕಣ್ಣಾಡಿಸ್ತಾ ಇರಬೇಕು, ಮತ್ತೆ ನೆನಪು ಮಾಡ್ಕೊತಾ ಇರ್ಬೇಕು. ಹಂಗೆ ರಿಮೆಂಬರ್ ಮಾಡ್ತಾ ನಮ್ಮ ಮೈಂಡಲ್ಲಿ ಜಾಸ್ತಿ ಉಳಿತೇವೆ. ಸೊ ಅವಾಗ ಅವು ಏನಾಗ್ತವೆ, ಎಕ್ಸಾಮ್ಗೆ ವರ್ಕ್ ಆಗ್ತವೆ. ಒಂದು ಸ್ವಲ್ಪ ಈ ಥರ ಗೊತ್ತಿತ್ತು ಅಂದ್ಕೊಳ್ಳಿ, ನೆಕ್ಸ್ಟ್ ಬರೋ ನಾವು ಯೂಶಲಿ ಏನು ಮಾಡ್ಬೋದು, ಗೆಸ್ ಮಾಡ್ಬೋದು. ಯಾಕಂದರೆ ಅವುಗಳ ಬಗ್ಗೆ ನಮಗೆ ಪರಿಚಯ ಇರ್ತಲ್ವ, ಸಹಜವಾಗಿ ನಾವೇನು ಮಾಡ್ಬೋದು, ಅವುಗಳನ್ನು ಗೆಸ್ ಮಾಡ್ಬೋದಾಗಿದೆ ಅಂತ. ನೆಕ್ಸ್ಟ್, ಅ ಲೀಸ್ಟ್ ಆಫ್ ಬುಕ್ಸ್ ಅಂದರೆ ಪುಸ್ತಕಗಳ ಮಾಹಿತಿ ಇರುವಂಥ ಒಂದು ಪುಸ್ತಕಕ್ಕೆ ನಾವೆಂತ ಕರಿತೀವಿ, ಕ್ಯಾಟಲಾಗ್. ಅಂದರೆ ಆ ಪುಸ್ತಕ ನೋಡಿದ್ರೆ ಗೊತ್ತಾಗುತ್ತೆ ಟೋಟಲಾಗಿ ಲೈಬ್ರರಿಯಲ್ಲಿರುವಂಥ ಪುಸ್ತಕಗಳೆಷ್ಟು ಅಂತ. ಅಂದರೆ ಕನ್ನಡದಲ್ಲಿರೋ ಪುಸ್ತಕಗಳೆಷ್ಟು, ಇಂಗ್ಲೀಷಲ್ಲಿರೋ ಪುಸ್ತಕಗಳೆಷ್ಟು, ಅಥವಾ ಒಂದು ಸಂಗತಿ ಬಗ್ಗೆ. ಫಾರ್ ಎಕ್ಸಾಂಪಲ್, ಒಬ್ಬ ಟೈಲರಿಂಗ್ ಮಾಡ್ತಾನೆ, ಅವ್ನ ಕಡೆ ಇರೋ ಬುಕ್ಸಲ್ಲಿ ಏನಿರ್ತವೆ, ಬರೀ ಆ ಡಿಸೈನಿಂಗ್ ಇರ್ತವೆ. ಫಾರ್ ಎಕ್ಸಾಂಪಲ್, ಈಗ ಅವನೇನು ಟೈಲರಿಂಗ್ ಮಾಡ್ತಾನೆ, ಪ್ಯಾಂಟ್ ಇದ್ರೆ ಪ್ಯಾಂಟ್ ಡಿಸೈನಿಂಗ್ ಇರ್ತವೆ, ಶರ್ಟ್ ಇದ್ರೆ ಶರ್ಟ್ ಡಿಸೈನಿಂಗ್ ಇರ್ತವೆ. ಈಗ ಬಟ್ಟೆ ಅಂಗಡಿಗೆ ಹೋಗ್ತೀವಿ ನಾವು, ಅಲ್ಲಿ ಅವ್ರ ಕಡೆ ಇರೋ
ಕ್ಲಾತ್ಸ್ ಬಗ್ಗೆ ಡಿಸೈನಿಂಗ್ ಇರ್ತದೆ ಒಂದು ಕಡೆ, ಅದು ಕ್ಯಾಟಲಾಗ್ ಅಂತ ಕರೀತಾರೆ. ಅದು ಯಾವುದಾದ್ರೂ ಇಲ್ಲಿ ಪುಸ್ತಕಗಳ ಮಾಹಿತಿ ಕೊಡುವಂಥದ್ದು ಕ್ಯಾಟಲಾಗ್ ಅಂತಾರೆ, ಅಥವಾ ಚಿತ್ರಗಳ ಮಾಹಿತಿ ಕೊಡೋದು ಕ್ಯಾಟಲಾಗ್ ಅಂತ ಕರೀತಾರೆ. ಒಬ್ಬ ಟೈಲರ್ ಕಡೆ ಇರುವಂಥ ಒಂದು ಕ್ಯಾಟಲಾಗ್ ಅಂತಲೇ ಕರೀತಾರೆ. ಸೊ ಕ್ಯಾಟಲಾಗ್ ಅಂದರೆ ಪುಸ್ತಕಗಳ ಮಾರ್ಗದರ್ಶಿ ಅಂತ. ಅದೇ ಹೋಟೆಲಲ್ಲಿ ಇರುತ್ತೆ ನೋಡಿ, ಅದಕ್ಕೆ ಕ್ಯಾಟಲಾಗ್ ಅನ್ನೋಕ್ಕಾಗೋದಿಲ್ಲ, ಮೆನು ಅಂತ ಕರೀತಾರೆ. ಅಂದರೆ ಆ ಹೋಟೆಲಲ್ಲಿ ಏನೇನು ಫುಡ್ ಸಿಗುತ್ತೆ, ಸೊ ಅದು ವೆಜ್ ಇರಲಿ ನಾನ್ ವೆಜ್ ಇರಲಿ, ರೈಸ್ ಐಟಮ್ಸ್ ಇರಲಿ ಅಥವಾ ಫಾಸ್ಟ್ ಫುಡ್ ಇರಲಿ, ಅವುಗಳಿಗೆ ಮೆನು ಅಂತ ಕರೀತಾರೆ. ಮೆನು ಬೇರೆ, ಕ್ಯಾಟಲಾಗ್ ಬೇರೆ, ಡಿಫ್ರೆನ್ಸ್ ಇರುತ್ತೆ ಅಂತ. ಓಕೆ, ನೆಕ್ಸ್ಟ್ ಅ ಪ್ಲೇಸ್ ವೇರ್ ಆರ್ಫನ್ಸ್ ಆರ್ ಹೌಸ್ಡ್. ನೋಡಿ, ಅನಾಥರು ವಾಸ ಮಾಡುವಂಥ ಒಂದು ಸ್ಥಳಕ್ಕೆ ನಾವೇನಂತ ಕರಿತೇವೆ? ಆರ್ಫನೇಜ್, ಅನಾಥಾಲಯ, ಅನಾಥಾಶ್ರಮ ಏನಂತ ಕರಿತೇವೆ? ಅನಾಥಾಲಯ ಅಥವಾ ಅನಾಥಾಶ್ರಮ ಅಂತ ಕರಿತೇವೆ, ಆರ್ಫನೇಜ್ ಅಂತ ಕರಿತೇವೆ. ದೆನ್ ಮ್ಯಾರೇಜ್ ಆಫ್ ಗಾಡ್. ಮ್ಯಾರೇಜ್ ಆಫ್ ಗಾಡ್ ಅಂದರೆ ಥೆಗೋಮಿ, ದೇವರ ವಿವಾಹ. ನಾವು ಹೇಳ್ತೀವಿ ನೋಡಿ, ಜನರಲ್ ಆಗಿ ಸಹಜವಾಗಿ ಹೇಳ್ತೀವಿ, ದ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್. ಮದುವೆಗಳು ಸ್ವರ್ಗದಲ್ಲಿ ಮಾಡಲ್ಪಟ್ಟಿರ್ತವೆ, ಇಲ್ಲಿ ನೆಪ ಮಾತ್ರ. ನನಗೆ ಅವ್ರಿಗೆ ನಾವಂತ ಸುಮ್ಮನೆ ಹುಡುಕಾಡ್ತೀವಿ. ಆ್ಯಕ್ಚುಲಿ ಅವ್ಯಾವುದು ಸುಳ್ಳು. ಮದುವೆಗಳು ಆಲ್ರೆಡಿ ಆಗಲ್ಪಟ್ಟಿರ್ತವೆ, ನಮ್ಗೆ ಅವರೇ ಸಿಗ್ತಾರೆ. ಇದು ನಾವೆಲ್ಲ ಹೇಳ್ತೀವಲ್ಲ, ಹಣೆ ಬರ ಅಥವಾ ಅವ್ರು ಫಿಕ್ಸ್ ಇದ್ದಾರೆ ಅಂತ ಹೇಳ್ತೀವಲ್ಲ. ಸೊ ಅದು ಆ ಥರದಲ್ಲಿದೆ. ಒಂದು ಹಿಂದಕ್ಕೂ ನಮ್ಮಲ್ಲೊಂದು ಆ ಥರ ಒಂದು ಗಾದೆ ಮಾತಿದೆ ಇಂಗ್ಲೀಷಲ್ಲಿ, ಅದನ್ನು ಹೇಳ್ತಾರೆ. ಸೊ ಥಿಯೋಗಾಮಿ ಅಂತ ಕರೀತಾರೆ. ಕೇಂದ್ರಕ್ಕೆ ಥಿಯೋಗಾಮಿ, ಸೊ ದೇವರ ವಿವಾಹ ಅಂತ ಹೇಳ್ತಾರೆ. ಓಕೆನಾ. ದೆನ್ ದ ಲವರ್ ಆಫ್ ದ ಡಾಗ್ಸ್. ನೋಡಿ, ಪಕ್ಷಿಗಳ ಪ್ರೇಮಿ. ಯಾರನ್ನು ಕರಿತೀವಿ ನಾವು? ಪಕ್ಷಿಗಳ ಪ್ರೇಮಿ ಸಲೀಂ ಅಲಿ ಅಂತ ಬರ್ತಾರೆ. ಆದರೆ ಈಗಿನ ಜನ ಪಕ್ಷಿಗಳನ್ನು ಪ್ರೀತಿಸೋದಿಲ್ಲ, ನಾಯಿಗಳನ್ನು ಪ್ರೀತಿಸ್ತಾರೆ. ಸೊ ನಾಯಿಯನ್ನು ಪ್ರೀತಿಸುವಂಥ ಜನರಿಗೆ ಏನಂತ ಕರೀತಾರೆ? ಸೊ ಕ್ಯಾನೋಪಿಲಿಸ್ಟ್ ಅಂತ ಕರೀತಾರೆ. ಕ್ಯಾನೋಪಿಲಿಸ್ಟ್ ಅಂತಂದರೆ ನಾಯಿ ಪ್ರೇಮಿ ಅಂತ. ಅಂದರೆ ಅವ್ರು ಪಪ್ಪೀಸ್ಗಳನ್ನೆಲ್ಲ ಸಾಕ್ತಾರೆ ಮನೇಲಿ, ಮಗು ಥರ ನೋಡ್ಕೋತಾರೆ ಪಪ್ಪೀಸ್ಗಳನ್ನು. ಅಂದರೆ ದುಡ್ಡು ಕೊಡ್ತಿರ್ತಾರೆ, ಒಂದು 10,000, 20,000, 50,000, 1 lakh, ಕೆಲವರಂತೂ 50,000 ಲಕ್ಷಗಟ್ಟಲೆ ಮನೇಲಿ ತಂದು ಇಟ್ಕೊಂಡು ಅವ್ರು ಏನು ಮಾಡ್ತಾರೆ? ಮಗು ಥರ ಸಾಕ್ತಾರೆ. ಅವಕ್ಕೆ ವಾಶ್ ಮಾಡಿಸ್ತಾರೆ, ಅವಕ್ಕೆ ನೇಲ್ ಕಟ್ ಮಾಡ್ತಾರೆ, ಎಲ್ಲ ನೋಡ್ಕೋತಾರೆ. ಮನೇಲಿ ಅವ್ರ ಅಪ್ಪ ಅಮ್ಮನ ನೋಡ್ಕೊತಾರಲ್ಲ ಗೊತ್ತಿಲ್ಲ, ಅಷ್ಟು ಚಂದ ನೋಡ್ಕೋತಾರೆ. ಸಚ್ ಪೀಪಲ್ ಆರ್ ಗೋಯಿಂಗ್ ಟು ಕಾಲ್ಡ್ ವಾಟ್ ಯು ನೋ. ಸೊ ಕ್ಯಾನೋಪಿಲಿಸ್ಟ್ ಅಂತ ಕರೀತಾರೆ. ಕ್ಯಾನೋಪಿಲಿಸ್ಟ್ ಅಂದರೆ ನಾಯಿಗಳನ್ನು ಪ್ರೀತಿಸೋರು, ನಾಯಿಗಳ ಬಗ್ಗೆ ತುಂಬ ಪ್ರೀತಿ ಅಭಿಮಾನ ಇರ್ತಾರೆ, ಅವ್ರಿಗೆ ಆ ರೀತಿಲಿ ಕರೀತಾರೆ. ದೆನ್ ದ ಲಾಸ್ ಆಫ್ ಮೆಮೊರಿ. ಅಂದರೆ ಒಬ್ಬ ವ್ಯಕ್ತಿಗೆ ಮತ್ತೆ ಮತ್ತೆ ಮೆಮೊರಿ ಲಾಸ್ ಆಗುತ್ತೆ ಅಂದರೆ ಅವ್ರಿಗೇನಂತ ಕರೀತಾರೆ? ಅಮಿನೇಸಿಯಾ. ಅಮಿನೇಸಿಯಾ ಅಂತಂದರೆ ಸ್ಮೃತಿ ನಾಶ. ಅಂದರೆ ಈಗ ಇವಾಗೇನೋ ಮಾಡ್ತಾರೆ, ನಾವು ಸಹಜವಾಗಿ ಮರೆಯೋದು ಆ ಥರ ಮೆಮೊರಿ ಅಲ್ಲ, ಸಹಜವಾಗಿ ಮರೆಯೋದಲ್ಲ. ಸಡನ್ನಾಗಿ ಅವರಿಗೆ ತಮ್ಮ ಇಡೀ ಬದುಕಿಂದೆಲ್ಲ ಮರ್ತೋಗ್ಬಿಡುತ್ತೆ. ಅವ್ರ ಅಪ್ಪ ಯಾರು, ಅಮ್ಮ ಯಾರು, ಅವ್ರ ಫ್ಯಾಮ್ಲಿ ಯಾವುದು, ಅವ್ರ ಜಾತಿ ಯಾವುದು, ಅವ್ರು ಎಲ್ಲಿ ವಾಸ ಮಾಡ್ತಾರೆ, ಅದು ಯಾವುದೂ ನೆನಪಿರೋದಿಲ್ಲ. ಸೊ ಸಚ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಕಾಲ್ಡ್ ವಾಟ್ ಯು ನೋ ಅಮಿನೇಷಿಯಾ. ನಾವೇನೋ ಮರ್ತೀವಲ್ಲ, ಮನೇಲಿ ಒಂದು ಮೊಬೈಲ್ ಬಿಟ್ಬಿಡ್ದು, ಅವಕ್ಕೆಲ್ಲ ಫಾರ್ಗೆಟಿಂಗ್ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಅಮಿನೇಷನ್. ಅಮಿನೇಷನ್ ಅಂದರೆ ಸರ್ಟನ್ ಟೈಮ್, ಒಂದು 2-3 ದಿನಕ್ಕೋ, ಒಂದು 15 ದಿನಕ್ಕೋ, ಒಂದು ತಿಂಗಳಿಗೋ, ಒಂದು 10 ವರ್ಷಕ್ಕೋ, ಒಟ್ಟು ಏನು ನೆನಪೇ ಇರೋದಿಲ್ಲ ಅವರಿಗೆಲ್ಲ. ಕಂಪ್ಲೀಟ್ ದೇ ಆರ್ ಗೋಯಿಂಗ್ ಟು ಬಿ ಫಾರ್ಗೆಟಿಂಗ್. ಅವ್ರ ಇಡೀ ಸ್ಮೃತಿ ಏನಾಗುತ್ತೆ ರೀ? ವಾಶ್ಔಟ್ ಆಗಿಬಿಟ್ಟಿರ್ತೀವಿ. ಅಂಥ ಪೀಪಲ್ಗೆ ಏನಂತ ಕರಿತಾರೆ? ಅಮಿನೇಷಿಯಾ ಅಂತ ಕರಿತಾರೆ, ಸ್ಮೃತಿ ನಾಶ ಅಂತ ಕರಿತಾರೆ. ಆಯಿತಾ? ಎಸ್, ವಿ ಹ್ಯಾವ್ ಸಮ್ ಮೋರ್ ಫ್ರೆಂಡ್ಸ್. ನೋಡಿ, ಇಲ್ಲಿವರೆಗೂ ಒಂದು ಹೆಚ್ಚು ಕಡೆ ಒಂದು ಎಷ್ಟು ನೋಡಿದೆ ಅಂದರೆ ನಂಬರ್ಸ್ ಹಾಕಿಲ್ಲ ನಾನು. ಇದಕ್ಕೆ ಒಂದು 25-30 ನೋಡಿದ್ದೇವೆ. ಇನ್ನೊಂದು 2 ಪೇಜ್ ಇದಾವೆ, ಅದರ ಒಂದು 25-30 ಇದೆ. ಅಂದರೆ ನೀವು ಎಕ್ಸಾಮ್ ಓರಿಯೆಂಟೆಡ್, ಪ್ರತಿ ನೀವು ಯಾವುದಾದ್ರು ಎಕ್ಸಾಮಲ್ಲಿ ಇವ್ನು ಕಾಮನಾಗಿ ಕೇಳ್ತಾರೆ ನೋಡಿ. ಸೊ ಆ ಥರ ಕಲೆಕ್ಟೆಡ್ ಮಾಡಿದ್ವಿ ನಾವು. ಸುಮ್ಮನೆ ಯಾವ ತುಂಬ ಇದ್ದಾವೆ ಅವನ್ನೆಲ್ಲ ಹಾಕ್ಕೊಂಡು ಇದು ಮಾಡೋದಕ್ಕಿಂತ ಪ್ರತಿ ಎಕ್ಸಾಮಲ್ಲಿ ಯಾವ ಕೆಲವು HSTR ಅಲ್ಲಿ ಕೇಳಿದ್ದಾರೆ, ಕೆಲವು GPST ಅಲ್ಲಿ ಕೇಳಿದ್ದಾರೆ, ಕೆಲವು FDA ದಲ್ಲಿ ಕೇಳಿದ್ದಾರೆ. ಅವನ್ನೆಲ್ಲ ಒಂದು ಕಡೆ ನೋಟ್ ಮಾಡಿಕೊಂಡು ಅವುಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾಯಿದ್ವಿ. ನೆಕ್ಸ್ಟ್ ಮುಂದಿನ ದಿನಮಾನಗಳಲ್ಲಿ ಏನು ಮಾಡ್ಬೋದು ರೀ? ಇವನ್ನೇನು ಕೇಳ್ಬೋದು, ಮತ್ತು ವಾಪಸ್ ಇವುಗಳನ್ನು ಕೇಳ್ಬೋದು, ಹೊಸವನ್ನು ಕೇಳ್ಬೋದು ರೀ. ನೀವು ಸ್ವಲ್ಪ ಮತ್ತೆ ಮತ್ತೆ ಮನನ ಮಾಡ್ಕೊಳ್ತಾ ಇದ್ದರೆ ಸೊ ಗೆಸ್ ಮಾಡ್ಬೋದು ನಾವು ನೆಕ್ಸ್ಟ್. ಆಯಿತಾ? ಎಸ್, ದ ಲಾಸ್ ಆಫ್ ಮೆಮೊರಿಗೆ ಏನಂತ ಹೇಳ್ತಾರೆ ನೋಡಿ, ಇನ್ನೊಂದು ಸಾರಿ ನೆನ್ಪು ಮಾಡ್ಕೊಳ್ಳಿ, ಅಮಿನೇಸಿಯಾ. ಸೊ 15 ದಿನ ಪೇಪರ್ಗೆ ಅಂತ ಕರೀತಾರೆ, ಅ ಪೀರಿಯಡ್ ಆಫ್ 15 days, ಫೋರ್ಟ್ ಅಂತ ಕರೀತಾರೆ. ಸೊ ಅ ಮೆಡಿಕಲ್ ಎಕ್ಸಾಮಿನೇಷನ್ ಆಫ್ ಅ ಡೆಡ್ ಬಾಡಿ ಈಸ್ ಕಾಲ್ಡ್ ಪೋಸ್ಟ್ ಮಾರ್ಟಮ್. ಅ ಪರ್ಸನ್ ಹೂ ಹ್ಯಾಸ್ ಅ ಬ್ಯಾಡ್ ರೆಪ್ಯುಟೇಷನ್, ನಟೋರಿಯಸ್. ಸೊ ಅ ಲೀಸ್ಟ್ ಆಫ್ ಬುಕ್ಸ್ ಈಸ್ ಕಾಲ್ಡ್ ಕ್ಯಾಟಲಾಗ್. ಹೀಗೆ ನಾವು ನೋಡ್ತಾ ಹೋಗಬೇಕಾಗುತ್ತೆ. ಎಸ್, ನೆಕ್ಸ್ಟ್ ಪೇಜ್. ನೆಕ್ಸ್ಟ್ ಇಲ್ಲೊಂದು ಸ್ವಲ್ಪ ಇದಾವೆ ನೋಡಿ. ಎಸ್, ಸೊ ಆರ್ಟ್ ಆಫ್ ಅ ಗ್ರೋವಿಂಗ್ ವೆಜಿಟೇಬಲ್ಸ್ ಆರ್ ಅ ಫ್ರೂಟ್ಸ್ ಆರ್ ಅ ಫ್ಲವರ್ಸ್. ಆರ್ಟಿಕಲ್ಚರ್, ತೋಟಗಾರಿಕೆ. ನೋಡಿ ಏನಂತ ಕರೀತಾರೆ? ಆರ್ಟ್, ಕಲೆ. ಏನು ಕಲೆ? ಆರ್ಟ್ ಆಫ್ ಅ ಗ್ರೋವಿಂಗ್ ವೆಜಿಟೇಬಲ್ಸ್. ನೋಡಿ, ವೆಜಿಟೇಬಲ್ಸನ್ನು ಬೆಳೆಯೋದು ಕೂಡ ಒಂದು ಕಲೆನೇ. ಸುಮ್ಮನೆ ಏನೇನು ಹಾಕಿದ್ರೆ ಏನೇನು ಬರೋಂಗಿಲ್ಲ. ಸೊ ಯಾವ್ದು ಬೀಜ ಆಗಬೇಕು, ಎಷ್ಟು ನೀರು ಬಿಡಬೇಕು, ಎಷ್ಟು ಗೊಬ್ಬರ ಆಗಬೇಕು, ಎಷ್ಟು ಅದನ್ನು ಬಿಸಿಲಿಗೆ ಇಡಬೇಕು, ಎಷ್ಟು ನೆರಳಲ್ಲಿ ಕಾಯಿಸಬೇಕು, ಆ ಎಲ್ಲ ಸಂಗತಿ ತಿಳ್ಕೊಂಡಿರ್ಬೇಕು ನಾವು. ಅದು ಒಂದು ಕಲೆ ಅಂತ ಹೇಳ್ತಾರೆ ಅದಕ್ಕೆ. ಸೊ ವೆಜಿಟೇಬಲ್ಸ್, ಫ್ರೂಟ್ಸ್ ಆ್ಯಂಡ್ ಫ್ಲವರ್ಸ್. ನೋಡಿ, ಇಲ್ಲಿ 3 ಥರದ ಸಂಗತಿಗಳು ಬರ್ತವೆ. ಸೊ ವೆಜಿಟೇಬಲ್ಸ್, ಫ್ರೂಟ್ಸ್ ಆ್ಯಂಡ್ ಫ್ಲವರ್ಸ್. ಸೊ ಅದಕ್ಕೆ ಹಾರ್ಟಿಕಲ್ಚರ್ ಅಂತ ಹೇಳ್ತಾರೆ. ಅಂದರೆ ತೋಟಗಾರಿಕೆ, ಅಂದರೆ ಅವುಗಳ ಬಗ್ಗೆ ಅಧ್ಯಯನ ಮಾಡೋದು, ಅವುಗಳನ್ನ ತಿಳ್ಕೊಳ್ಳೋದು. ಒಂದ್ರ ಬಗ್ಗೆ ತುಂಬ ಆಳವಾಗಿ ಅಧ್ಯಯನ ಮಾಡಿ ಅದ್ರ ಬಗ್ಗೆ ನಾವು ಪ್ರಾಕ್ಟಿಕಲಾಗಿ ಹೊಲದಲ್ಲಿ ಕೆಲಸ ಮಾಡಿ ತೋಟಗಾರಿಕೆಯಲ್ಲಿ ಅದನ್ನು ಬೆಳೆಸೋದು. ಅದಕ್ಕೇನಂತ ಕರೀತಾರೆ? ಆರ್ಟಿಕಲ್ಚರ್ ಅಂತ ಹೇಳ್ತಾರೆ. ಸೊ ಇನ್ನೊಂದು ಬರುತ್ತೆ, ಈ ಸಸ್ಯಗಳನ್ನು, ಪ್ಲ್ಯಾಂಟ್ಸನ್ನು ನಾವು ಸೇವ್ ಮಾಡ್ತೀವಲ್ಲ, ಅದಕ್ಕೆ ನರ್ಸರಿ ಅಂತ ಕರೀತಾರೆ. ಸೊ ನರ್ಸರಿ ಅಂದರೆ ಓನ್ಲಿ ಪ್ಲ್ಯಾಂಟ್ಸ್.
ವಿ ಆರ್ ಟೇಕಿಂಗ್ ಕೇರ್ ಆಫ್ ಓನ್ಲಿ ಪ್ಲ್ಯಾಂಟ್ಸ್, ಅಂದರೆ ಸಣ್ಣ ಪುಟ್ಟ ಸಸಿಗಳು, ಅವು ಮುಂದೆ ದೊಡ್ಡ ಮರಗಳಾಗ್ತವೆ, ಅವುಗಳನ್ನು ಒಂದು ಕಡೆ ಸೇಕರಣೆ ಮಾಡಿ ಅವುಗಳನ್ನ ಮಾರಾಟ ಮಾಡೋದಾಗಿರ್ಬೋದು, ಅಥವಾ ಅವುಗಳನ್ನು ಕಾಡಿಗೆ ನಾವು ಕಳಿಸೋದು, ಅವುಗಳಿಗೆ ನರ್ಸರಿ ಅಂತ ಹೇಳ್ತಾರೆ. ಸೊ ಆರ್ಟಿಕಲ್ಚರ್ ಬೇರೆ, ನರ್ಸರಿ ಬೇರೆ ಆಗುತ್ತೆ ಅಂತ. ಸೊ ಬರ್ಡ್ ದಟ್ ಕಮ್ಸ್ ಆ್ಯಂಡ್ ಗೋಸ್ ವಿತ್ ದ ಸೀಸನ್ಸ್. ನೋಡಿ, ಕೆಲವು ಪಕ್ಷಿಗಳು ಕಂಪ್ಲೀಟಾಗಿ ನಮ್ಮ ಕಣ್ಮುಂದೆನೇ ಇರ್ತವೆ. ಈ ಗುಬ್ಬೆ ಆಯಿತು, ಕಾಗೆ ಆಯಿತು, ಈ ರಣಹದ್ದು ಆಯಿತು, ಇವೆಲ್ಲ ನಮ್ಮ ಕಣ್ಣಿಗೆ ಕಾಣಿಸ್ತವೆ. ಇವುಗಳಿಗೆ ಏನಂತ ಕರೀತಾರೆ, ಕಾಮನ್ ಬರ್ಡ್ಸ್ ಅಂತ ಕರೀತಾರೆ. ಬಟ್ ಕೆಲವು ಪಕ್ಷಿಗಳು ಇರ್ತವೆ, ಸೀಸನ್ ವೈಸ್ ಬರ್ತವೆ ಅವು. ಕೆಲವು ಪಕ್ಷಿಗಳು ಮಳೆಗಾಲದಲ್ಲಿ ಬರ್ತವೆ, ಕೆಲವು ಪಕ್ಷಿಗಳು ಚಳಿಗಾಲದಲ್ಲಿ ಬರ್ತವೆ, ಕೆಲವು ಪಕ್ಷಿಗಳು ಬೇಸಿಗೆ ಕಾಲದಲ್ಲಿ ಬರ್ತವೆ. ಹಂಗೆ ಬಂದು ಹಂಗೆ ಹೋಗ್ತಾವಲ್ಲ, ಆ ಪಕ್ಷಿಗಳಿಗೆ ಏನಂತ ಕರೀತಾರೆ ಹೇಳಿ ನೋಡೋಣ? ಮೈಗ್ರೇಟರಿ ಅಂತ ಕರೀತಾರೆ. ಏನಂತ ಕರೀತಾರೆ ಸ್ನೇಹಿತರೆ? ಮೈಗ್ರೇಟರಿ. ಮೈಗ್ರೇಟರಿ ಅಂದರೆ ಪ್ರವಾಸಿ ಅಥವಾ ಅಲೆಮಾರಿ ಅಂತ ಹೇಳ್ತಾರೆ ಯೂಶಲಿ. ಇನ್ನೊಂದು ಏನು ಹೇಳ್ತಾರೆ? ಅಲೆಮಾರಿ. ಅಲೆಮಾರಿ ಅಂತಂದರೆ ಅದು ಸೀಸನ್ ವೈಸ್ ಮಾತ್ರ ಬರ್ತವೆ ಅಂತ. ಅಲೆಮಾರಿ ಹಕ್ಕಿಗಳು ಅಂತ. ಮೈಗ್ರೇಟರಿ ಅಂದರೆ ಸೀಸನ್ ವೈಸ್ ಬಂದ್ಬಿಟ್ಟು ಮತ್ತು ವಾಪಸ್ ಏನೋ ಸೀಸನ್ ಮುಗಿದ ತಕ್ಷಣ ವಾಪಸ್ ಹೋಗ್ಬಿಡ್ತವೆ. ದೆನ್ ಒನ್ ಹೂ ಟೇಕ್ಸ್ ಪ್ಲೆಜರ್ ಇನ್ ಅ ಕ್ರೂವೆಲ್ ಇನ್ ಅ ಹ್ಯೂಮನ್ ಆ್ಯಂಡ್ ಅನ್ಯಾಚುರಲ್ ಆ್ಯಕ್ಟ್ಸ್ ಆಫ್ ಅ ಟೈರೋನಿ. ನೋಡಿ, ಒಬ್ಬ ವ್ಯಕ್ತಿ ಇರ್ತಾನೆ, ಆ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾನಸಿಕವಾಗಿ ಆಗಿರ್ಬೋದು, ದೈಹಿಕವಾಗಿ ಆಗಿರ್ಬೋದು ಹಿಂಸೆ ಕೊಡೋದ್ರಲ್ಲಿ ಅವ್ನು ಖುಷಿ ಪಡ್ತಾ ಇರ್ತಾನೆ. ಅವ್ನಿಗೆ ಯೂಶಲಿ ಏನಂತ ಕರೀತಾರೆ ಇಂಗ್ಲೀಷಲ್ಲಿ? ಸ್ಯಾಡಿಸ್ಟ್. ಏನಂತ ಕರೀತಾರೆ? ಸ್ಯಾಡಿಸ್ಟ್. ವಿಕೃತ ಮನಸ್ಸಿನ ವ್ಯಕ್ತಿ ಅಂತ. ಏನಂತ ಹೇಳ್ತೀವಿ ಅವ್ರಿಗೆ? ವಿಕೃತ ಮನಸ್ಸಿನ ವ್ಯಕ್ತಿ. ಸ್ಯಾಡಿಸ್ಟ್ ಒಂಥರ ದೇ ಆರ್ ಗೆಟಿಂಗ್ ಎಂಜಾಯಿಂಗ್ ಗಿವಿಂಗ್ ಟಾರ್ಚರ್ ಟು ಸಂಬಡೀಸ್, ಗಿವಿಂಗ್ ಟಾರ್ಚರ್, ಮೋರ್ ಟಾರ್ಚರ್ ಟು ಸಂಬಡಿ. ಇತರರಿಗೆ ದೈಹಿಕವಾಗಿ ಮಾನಸಿಕವಾಗಿ ತುಂಬ ನೋವನ್ನು ಉಂಟು ಮಾಡುವಂಥ ವ್ಯಕ್ತಿಗಳು ಅವರು ಸ್ಯಾಡಿಸ್ಟ್ ಅಂತ. ಅಂದರೆ ಒಂಥರ ಸೈಕೋ ಮೈಂಡೆಡ್ ಅಂತ ಹೇಳ್ತಾರೆ. ಒಂಥರ ಸೈಕೋಟ್ರಿಸ್ಟ್ಗಳು ತೋರಿಸ್ಕೊಂಡು ಆರಾಮಾಗೋದಿಲ್ಲ. ಅವ್ರು ಏನು ಮಾಡಿದ್ರು ಮತ್ತು ಅದೇ ಕೆಲಸ ಮಾಡ್ತಾರೆ. ಅವ್ರಿಗೆ ಸೈಕೋಸ್ ಅಂತ ಕರೀತಾರೆ, ವಿಕೃತ ಮನೋಭಾವಗಳು ಅಂತ ಕರೀತಾರೆ, ಸ್ಯಾಡಿಸ್ಟ್ ಅಂತಲೂ ಕರೀತಾರೆ ಆಡೋ ಭಾಷೆಯಲ್ಲಿ, ಆಯಿತಾ? ಸೊ ಹೀಗೆ ವಿಕೃತ ಮನೋಸ್ಥಿತಿ ಅಂತ ಹೇಳ್ತಾರೆ. ಯಾರಿಗೆ? ಒನ್ ಹೂ ಟೇಕ್ಸ್ ಪ್ಲೆಜರ್, ತುಂಬ ಖುಷಿ ಪಡ್ತಾರೆ ಯಾವುದರಲ್ಲಿ? ಇನ್ ಕ್ರೂವೆಲ್, ಕ್ರೌರ್ಯವನ್ನು ಮೆರೆಯೋದ್ರಲ್ಲಿ. ಅಂದರೆ ಬೇರೆಯವ್ರಿಗೆ ತೊಂದರೆ ಮಾಡಿ, ಬೇರೆಯವ್ರಿಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಮಾಡಿ ಅವ್ರು ಖುಷಿ ಪಡೋದು. ಇನ್ನು ಹ್ಯೂಮನ್ ಆ್ಯಂಡ್ ಅನ್ಯಾಚುರಲ್ ಆ್ಯಕ್ಟ್ಸ್ ಆಫ್ ಟೈರೋನಿ, ತುಂಬ ಬೇರೆಯವ್ರಿಗೆ ತೊಂದರೆ ಕೊಟ್ಟು ಸುಖ ಪಡ್ತಾರಲ್ಲ, ಖುಷಿ ಪಡ್ತಾರಲ್ಲ, ಅವ್ರಿಗೆ ಏನಂತ ಕರೀತಾರೆ? ಸ್ಯಾಡಿಸ್ಟ್. ಅವ್ರೇನಂತ ಹೇಳ್ತಾರೆ? ಸೊ ವಿಕೃತ ಮನಸ್ಸಿನವರು ಅಂತ ಹೇಳ್ತಾರೆ. ದೆನ್ ಎಕ್ಸ್ಟ್ರೀಮ್ ಎಂಥೋಸಿಸಮ್ ಫಾರ್ ಅ ಕಾಸ್, ಒಂದು ಸಂಗತಿಯನ್ನು ಕುರಿತು ಅತಿ ಉತ್ಸಾಹವನ್ನು ಹೊಂದಿರ್ತಾರಲ್ವ, ಅದ್ರ ಬಗ್ಗೆ ತುಂಬ ಕಾಳಜಿ ವಹಿಸಿ ಕೆಲಸ ಮಾಡ್ತಿದ್ದು ಅವ್ರಿಗೆ ಅಂತ ಕರೀತಾರೆ ಜೀಲ್, ಉತ್ಸಾಹಿ ಅಂತ. ಅತ್ಯಂತ ಉತ್ಸಾಹದಿಂದ ಏನೋ ಕೆಲಸ ಮಾಡಲಿ ನಾವು, ಓದೋದಿರ್ಬೋದು, ಬರೆಯೋದಿರ್ಬೋದು, ಅಥವಾ ಒಂದು ದೈಹಿಕವಾಗಿ ಒಂದು ಯಾವುದೋ ಚಟುವಟಿಕೆ ಮಾಡೋದಿರ್ಬೋದು. ಆಲ್ ದೋಸ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಕಾಲ್ಡ್ ವಿತ್ ಜೀಲ್. ವಿ ಹ್ಯಾವ್ ಟು ಡೂ ವಿತ್ ಅ ಜೀಲ್. ಅಷ್ಟಕ್ಕೆ ಬಿಡಬೇಕು ಮನುಷ್ಯ. ಅವ್ರಿಗೇನಂತ ಕರೀತಾರೆ? ಪರ್ಸಿಸ್ಟೆನ್ಸ್ ಅಂತ ಕರೀತಾರೆ. ಪರ್ಸಿಸ್ಟೆನ್ಸ್ ಅಂತಂದರೆ ಹಠಕ್ಕೆ ಬಿದ್ದು ಮಾಡ್ತಾರೆ. ಅವ್ರು ಏನಾಗಬೇಕು ಅದು ಆಗಲೇಬೇಕು. ಜಾಬ್ ಆಗಬೇಕು, ಜಾಬ್ ಆಗಲೇಬೇಕು. ಇಲ್ಲ ಅಗ್ರಿಕಲ್ಚರ್ ನಾನು ಫಾರ್ಮರ್ ಆಗಲೇಬೇಕು. ಎಸ್, ದಟ್ಸ್ ಕಾಲ್ಡ್ ಪರ್ಸಿಸ್ಟೆನ್ಸ್ ಅಂತಲೂ ಹೇಳ್ತಾರೆ. ಸೊ ಜೀಲ್ ಅಂತಲೂ ಹೇಳ್ತಾರೆ. ನೆಕ್ಸ್ಟ್, ಪ್ರಾಪರ್ಟಿ ದಟ್ ವಿಚ್ ಈಸ್ ಗಿವನ್ ಟು ಅ ಪರ್ಸನ್ ಬೈ ಒನ್ಸ್ ವಿಲ್. ನೋಡಿ, ಒಬ್ಬ ವ್ಯಕ್ತಿ ಮನಸಾರೆ ತನ್ನ ಆಸ್ತಿಯನ್ನು, ಅಂದರೆ ಹಣಕ್ಕೆ ಮಾರಾಟ ಮಾಡಿ ಆದರೂ ಕೊಟ್ಟಿರ್ಬೋದು, ದಾನದ ರೂಪದಲ್ಲಿ ಆದರೂ ಕೊಟ್ಟಿರ್ಬೋದು, ಅಥವಾ ವಿಲ್ ಅಂದ್ರೇನು ಒಂದು ಅನಾಥಾಶ್ರಮಕ್ಕೆ ದಾನ ಮಾಡೋದಾಗಿರ್ಬೋದು, ಆ ಥರದಲ್ಲಿ ಕೊಟ್ಟರೆ ಅದಕ್ಕೇನಂತ ಕರೀತಾರೆ? ಲೀಗಸಿ ಅಂತ ಕರೀತಾರೆ. ಮೃತ್ಯು ಪತ್ರ ಅಂದರೆ ನೋಟಿಸ್ ಮಾಡೋದು, ನನ್ನ ಸಾವಿನ ನಂತರ ಇದಿಷ್ಟು ಆಸ್ತಿ ಯಾರಿಗೆ ಸೇರಬೇಕು? ಅನಾಥಾಶ್ರಮಕ್ಕೆ ಸೇರಬೇಕು, ಅಥವಾ ನನ್ನ ಮಗನಿಗೆ ಸೇರಬೇಕು, ನನ್ನ ಮಗಳಿಗೆ ಸೇರಬೇಕು, ನನ್ನ ಅಳಿಯನಿಗೆ ಸೇರಬೇಕು, ಈ ಥರ ಬರೆದಿರ್ತಾರಲ್ಲ, ಅದಕ್ಕೆ ಲೀಗಸಿ ಅಂತ ಕರೀತಾರೆ. ಅದಕ್ಕೇನಂತ ಕರೀತಾರೆ? ಡೆತ್ ನೋಟ್ ಅಂತಲೂ ಹೇಳ್ತಾರೆ. ಇನ್ನೊಂದು ವರ್ಡಲ್ಲಿ ಅಂತ ಹೇಳ್ತಾರೆ? ಡೆತ್ ನೋಟ್ ಅಂತಲೂ ಹೇಳ್ತಾರೆ, ಲೀಗಸಿ ಅಂತ ಹೇಳ್ತಾರೆ, ಮೃತ್ಯು ಪತ್ರ ಅಂತ ಹೇಳ್ತಾರೆ. ಓಕೆನಾ? ಎಸ್. ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಸಮ್ ಫಾರ್ ದೇರ್ ಗೈಸ್. ಇನ್ನೊಂದು ಸ್ವಲ್ಪ ಇದಾವೆ ನೋಡಿಬಿಡೋಣ. 6 ಓನ್ಲಿನಾ? ಎಸ್. ಸಿ, ಇಲ್ಲಿವರೆಗೂ ನಾವೇನು ನೋಡಿದ್ವಲ್ಲ, ಆಲ್ ದೀಸ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಕಾಲ್ಡ್ ವಾಟ್ ಇವುಗಳಿಗೆಲ್ಲ ಏನಂತ ಕರೀತಾರೆ? ಸೊ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಅಂತ ಕರೀತಾರೆ. ಸೊ ಈ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ಗಳನ್ನು ನೀವು ಈಸಿಯಾಗಿ ನೆನ್ಪಿಟ್ಕೊಂಡು ನಾವು ಟ್ರಿಕ್ಸ್ ಹೇಳ್ಕೊಡ್ತೀನಿ. ಏನು ಅಂತಂದರೆ, ಫಸ್ಟ್ ಯು ಶುಡ್ ಕಲೆಕ್ಟ್ ಕಾಮನ್ ಥಿಂಗ್ಸ್ ಲೈಕ್ ಹೌ. ಸೊ ಸಹಜವಾಗಿ, ಫಾರ್ ಎಕ್ಸಾಂಪಲ್, ಕಲೆಕ್ಟ್ ಆಲ್ ಪ್ರೊಫೆಷ್ನಲ್ಸ್. ಹೆಂಗೆ? ಸಿ, ನೀವೇನು ಮಾಡಿ, ಫಸ್ಟ್ ಕಲೆಕ್ಟ್ ಸಮ್ ಪ್ರೊಫೆಷ್ನಲ್ಸ್. ಹೆಂಗೆ? ಒನ್ ಹೂ ಟ್ರೀಟ್ಸ್ ಪೇಷಂಟ್ಸ್. ನೋಡಿ, ಒನ್ ಹೂ ಟ್ರೀಟ್ಸ್ ಪೇಷಂಟ್ಸ್. ಒಬ್ಬ ವ್ಯಕ್ತಿ ರೋಗಿಗಳನ್ನು ಉಪಚರಿಸ್ತಾನೆ. ಅವ್ರಿಗೇನಂತ ಕರೀತಾರೆ? ಡಾಕ್ಟರ್ ಅಂತ ಕರೀತಾರೆ, ಸರ್ಜನ್ ಅಂತ ಕರೀತಾರೆ. ನೋಡಿ, ಡಾಕ್ಟರ್ ಅಂತ ಕರೀತಾರೆ, ಸರ್ಜನ್ ಅಂತ ಕರೀತಾರೆ, ಮತ್ತು ಇನ್ನೊಂದು ವರ್ಡ್ ಇದೆ ಅದು ಅವ್ರಿಗೋಸ್ಕರ, ಆಯಿತಾ? ಆ ಥರದಲ್ಲಿ ನೀವು ಈ ಥರ ಮಾಡು. ಒನ್
who teaches lessons or poems. ಅಂದರೆ ಪಾಠಗಳನ್ನು ಅಥವಾ ಕವಿತೆಗಳನ್ನು ಕಲಿಸೋ ವ್ಯಕ್ತಿ ಏನಂತ ಕರೀತಾರೆ? ಟೀಚರ್. ಏನಂತ ಹೇಳ್ತೀವಿ ನಾವು ಯೂಸಲಿ? ಸೊ ಟೀಚರ್, ಲೈಕ್ ದ್ಯಾಟ್. ನೆಕ್ಸ್ಟ್ ಒನ್, one who take care of one who take care of you more. ನಿಮ್ಮನ್ನು ಅತಿಯಾಗಿ ಕಾಳಜಿ ಮಾಡುವಂಥ ವ್ಯಕ್ತಿಗೆ ಏನಂತ ಕರೀತಾರೆ? ಪೇರೆಂಟ್ಸ್. ಏನಂತ ಕರೀತಾರೆ ನೋಡೋಣ? ಸೊ ಪೇರೆಂಟ್ಸ್. ಸೊ ಲೈಕ್ ದ್ಯಾಟ್ ಒನ್ ಎಸ್, ಒನ್ ಹೂ ಟೀಸ್ ಯು ಅ ಲಾಟ್. ನಿಮ್ಮನ್ನು ಅತಿಯಾಗಿ ಕಾಡಿಸೋದು ಏನಂತ ಕರೀತಾರೆ? ಫ್ರೆಂಡ್. ಏನಾಗಿರ್ಬೋದು? ಫ್ರೆಂಡ್ ಆಗಿರ್ಬೋದು, ಆರ್ ಬ್ರದರ್ ಆಗಿರ್ಬೋದು, ಆರ್ ಸಿಸ್ಟರ್. ಸೊ ನಿಮ್ಮನ್ನು ಅತಿಯಾಗಿ ಯಾರು ಕಾಡ್ತಾರೆ? ಯೂಶ್ವಲಿ ಮನೇಲಾಗಿದ್ದರೆ ಬ್ರದರ್ ಸಿಸ್ಟರ್ ನಿಮಗೆ ಕಾಡಿಸ್ತಾರೆ. ಅದೇ ಕಾಲೇಜಲ್ಲಾಗಿದ್ದರೆ ಒಬ್ಬ ಫ್ರೆಂಡ್ ಕಾಡಿಸ್ತಾನೆ. ಹೀಗೆ ಯು ಶುಡ್ ಡೂ ವಾಟ್ ಯು ನೋ, ಫಸ್ಟ್ ಕಲೆಕ್ಟ್ ಕಾಮನ್ ಥಿಂಗ್ಸ್. ಅಂದರೆ ಸಹಜವಾಗಿ ನಮಗೆ ಗೊತ್ತಿರುವ ಪ್ರೊಫೆಷ್ನಲ್ಸ್ ಲೈಕ್ ಡಾಕ್ಟರ್, ಇಂಜಿನಿಯರ್, ಟೀಚರ್, ಪೇರೆಂಟ್ಸ್, ಫ್ರೆಂಡ್ಸ್, ಈ ಥರ ಒಂದು 50 ಕಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟು ಈಗ ನಾವು ನೋಡಿದ್ವಲ್ಲ ಅಷ್ಟರಲ್ಲಿ ಒಂದು ಸ್ವಲ್ಪ ನೆನಪಿರ್ತವೆ. ನೆನಪಿರೋದ್ರಿಂದ ಏನಾಗುತ್ತೆ ರೀ, ಎಕ್ಸಾಮಲ್ಲಿ ಕಾಮನ್ ಕೇಳಲ್ಲ. ಈಗ ನಾನು ಹೇಳಿದ್ನಲ್ವ, ಈ ಥರದಲ್ಲಿ ಕಾಮನಾಗಿ ಕೇಳೋದಿಲ್ಲ. ಯೂಶ್ವಲಿ ಎಕ್ಸಾಮಲ್ಲಿ ಸ್ವಲ್ಪ ಡಿಫಿಕಲ್ಟ್ ಒಂದೇ ಕೇಳ್ತಾರೆ. ಲೈಕ್ ಸರ್ಜನ್ ಅಂತ ಕೇಳ್ಬೋದು, ಅಥವಾ ಈಗ ನೋಡಿದ್ವಲ್ಲ ಬಾಡಿ ಪೋಸ್ಟ್ ಮಾರ್ಟಮ್ ಅಂತ ಕೇಳ್ಬೋದು, ಸೊ ಸ್ಯಾಡಿಸ್ಟ್ ಅಂತ ಕೇಳ್ಬೋದು. ಆ ಥರ ನೆನಪಿರ್ಬೇಕಂದ್ರೆ ಫಸ್ಟ್ ನಾವು ಕಾಮನ್ ಏನು ಮಾಡ್ಬೇಕು ರೀ, ಸ್ವಲ್ಪ ಇನ್ನು ಕಲೆಕ್ಟ್ ಮಾಡ್ತಾ ಹೋಗ್ಬೇಕು. ಕಾಮನ್ ಕಲೆಕ್ಟ್ ಮಾಡಿದಾಗ ಏನಾಗ್ತಾ ಹೋಗ್ತದೆ, ನಮಗೆ ಹಿಂದಿನವೆಲ್ಲ ನೆನಪಾಗ್ತವೆ. ಸೊ ಈ ಥರ ನೋಡಿ, ಈಗ ಕ್ರೂವೆಲ್, ಆಮೇಲೆ ಸ್ಟಡಿ ಆಫ್ ಲಾ, ಸ್ಟಡಿ ಆಫ್ ಬರ್ಡ್ಸ್, ಸ್ಟಡಿ ಆಫ್ ಕ್ರಿಮಿನಲ್ಸ್ ಆ್ಯಂಡ್ ಕ್ರಿಮಿನಲ್ಸ್, ಲೈಕ್ ದಟ್. ಹೀಗೆ ಇವನ್ನೆಲ್ಲ ನಾವು ಏನು ಮಾಡ್ಬೋದು ರೀ, ಅಬ್ಸರ್ವ್ ಮಾಡ್ಬೋದು ಅಂತ. ಆಯಿತಾ? ಲೆಟ್ ಅಸ್ ಸಿ. ಎಸ್, come back guys. I know, I think you hope and you can understand the class till now, and the next class ಮುಂದಿನ ತರಗತಿಯಲ್ಲಿ ನಾವೇನು ಮಾಡೋಣ, ಇನ್ನು ಉಳಿದಿರೋ ಚಾಪ್ಟರ್ಸನ್ನು ಕವರ್ ಮಾಡೋದ್ರ ಜೊತೆಗೆ ಇವತ್ತು ಆ್ಯಕ್ಚುಲಿ ಏನಾಯಿತು, ಬೆಳಗ್ಗೆ 3 ಕ್ಲಾಸಸ್ ಆಗಿದೆ. ಸೊ ಆ 3 ಕ್ಲಾಸಸನ್ನು ಸ್ವಲ್ಪ ನೀವು ಅಬ್ಸರ್ವ್ ಮಾಡಿಕೊಂಡು, ಕಾನ್ಸಂಟ್ರೇಟ್ ಮಾಡ್ಕೊಂಡು, ಒಂದು ಕಡೆ ನೋಟ್ ಮಾಡಿಕೊಂಡು, ಸ್ಕ್ರೀನ್ಶಾಟ್ ಹಾಕ್ಕೊಂಡು, ಸ್ವಲ್ಪ ಚೆಂದ ವರ್ಕ್ ಮಾಡಿಕೊಂಡು ನಿಮ್ಮನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ. ಈ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಅಂತೂ ನೀವು ಪರ್ಸ್ನಲಿ ವರ್ಕ್ ಮಾಡಲೇಬೇಕು. ದೇರ್ ಇಸ್ ನೋ ಆಲ್ಟರ್ನೇಟಿವ್ ಫಾರ್ ದ್ಯಾಟ್. ಅದಕ್ಕೆ ಎಕ್ಸ್ಟ್ರಾ ಏನೂ ಇಲ್ಲ, ನೀವು ಪರ್ಸ್ನಲಿ ವರ್ಕ್ ಮಾಡಲೇಬೇಕು. ಅಷ್ಟು ವರ್ಕ್ ಮಾಡ್ಕೊಂಡು ನೀವು ನಿಮ್ಮದನ್ನು ಆಗಿಸ್ಕೊಳ್ಳಿ ಅಂತ ಹೇಳ್ತಾ, ಸೊ ಆ್ಯಸ್ ಪಾಸಿಬಲ್ ಆ್ಯಸ್ ಗೆಟ್ ಪ್ರಾಪರ್ ನಾಲೆಜ್ ಇನ್ ಯುವರ್ ಫ್ಯೂಚರ್. ಓಕೆ, ಎಷ್ಟು ಸಾಧ್ಯನೋ ಅಷ್ಟು ನೀವು ಇಂಗ್ಲೀಷನ್ನು ಸರಳಗೊಳಿಸಬೇಕು ಅಂತಂದರೆ ನೀವು ಸ್ವಲ್ಪ ಎಫರ್ಟ್ ಹಾಕಲೇಬೇಕಾಗುತ್ತೆ. ಹೆಂಗೆ ಎಫರ್ಟ್ ಹಾಕೋದ್ರಿ? ಯು ಹ್ಯಾವ್ ಟು ವರ್ಕ್ ಯುವರ್ ಸೆಲ್ಫ್. ಹೌ ಯು ಶುಡ್ ವರ್ಕ್? ಯು ಜಸ್ಟ್ ಟೇಕ್ ಅ ನೋಟ್ಬುಕ್ ಆ್ಯಂಡ್ ರೈಟ್ ಒನ್ ಸೈಡ್, ಒಂದು 5 ರಿಂದ 6 ಪೇಜ್ ಇದಕ್ಕೆ ಮೀಸಲಿಟ್ಬಿಡ್ಬೇಕು. ಸೊ ಸಡನ್ನಾಗಿ ನೆನಪು ಬಂದ ತಕ್ಷಣ ಒಂದು ಕಡೆ ನೋಟ್ ಮಾಡ್ಬೋದು. ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಇರಲಿ, ಅವ್ರ ಪ್ರಿಫಿಕ್ಸ್ ಆ್ಯಂಡ್ ಸಫಿಕ್ಸ್ ಇರಲಿ, ಅವ್ರ ಸಿನೋನಿಮ್ಸ್ ಇರಲಿ, ಆ್ಯಂಟೋನಿಮ್ಸ್ ಇರಲಿ, ಹೋಮೋನೈಮ್ಸ್ ಇರಲಿ, ಹೋಮೋಫೋನ್ಸ್ ಇರಲಿ, ಇವೆಲ್ಲವುಗಳನ್ನು ಕಲೆಕ್ಟ್ ಮಾಡ್ತಾ ಅವುಗಳಲ್ಲೇ ನಮಗೆಲ್ಲ ಸಿಕ್ಬಿಡ್ತದೆ. ಸೊ ದ್ಯಾಟ್ಸ್ ಕಾಲ್ಡ್ ವೆಕ್ಯಾಬುಲರಿ. ಸೊ ದ್ಯಾಟ್ಸ್ ಕಾಲ್ಡ್ ವಾಟ್ ವೆಕ್ಯಾಬುಲರಿ, ದ ಪವರ್ ಆಫ್ ವೆಕ್ಯಾಬುಲರಿ. ಈಗ ಶಬ್ದ ಸಂಗ್ರಹ, ಶಬ್ದ ಸಂಪತ್ತು, ಹಿಂಗೆ ಹೇಳ್ತೀವಿ. ನಾವು ಯಾಕೆ ಭಾಳ ವೀಕ್ ಇದೀವಿ ಅಂತಂದರೆ, why we can't understand English very easily, that is the problem. Is what basically we are unable to know the words or more vocabularies at our mind. So why it's impossible to us? Because we don't know proper words. ನಮಗೆ ಶಬ್ದ ಸಂಪತ್ತು ಕಡಿಮೆ ಇರೋದ್ರಿಂದ ನಮಗೆ ಇಂಗ್ಲೀಷ್ ಕೊರತೆ ಅನಿಸುತ್ತೆ. ಅದಕ್ಕೆ ಶಬ್ದ ಸಂಪತ್ತನ್ನು ನಾವು ಸರಿಪಡಿಸ್ಕೊಳ್ಬೇಕು ಅಂದರೆ, ಅಥವಾ ಶಬ್ದ ಸಂಪತ್ತನ್ನು ನಮ್ಮದಾಗಿಸ್ಕೊಳ್ಬೇಕು ಅಂತಂದರೆ, ಹೀಗೆ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ಸ್ ಇರಲಿ, ಪ್ರಿಫಿಕ್ಸ್ ಇರಲಿ, ಸಫಿಕ್ಸ್ ಇರಲಿ, ಸಿನೋನಿಮ್ಸ್ ಇರಲಿ, ಆ್ಯಂಟೋನಿಮ್ಸ್ ಇರಲಿ, ಇವುಗಳ ಬಗ್ಗೆ ಸ್ವಲ್ಪ ನಾವು ಮತ್ತೆ ಏನು ಮಾಡಬೇಕು, ಅಧ್ಯಯನ ಮಾಡ್ತಾ ಹೋಗಬೇಕಾಗುತ್ತೆ ರೀ. ಅದಕ್ಕೆ ನಾವು ಇಲ್ಲಿವರೆಗೆ ಎಷ್ಟು ನೋಡಿದೆ ಸ್ನೇಹಿತರೆ ನೋಡಿ. ಸೊ ಪೇಜ್ 1ರಲ್ಲಿ ಡೆಫಿನಿಷನ್ ಹೇಳಾಗಿದೆ, ಪೇಜ್ 2ದಲ್ಲಿ ಸೊ 1 2 3 4 5 6 7 8 9 9 ಡಿಸ್ಕಷನ್ ಮಾಡಿದ್ದೇವೆ, ಮತ್ತು ಇಲ್ಲೊಂದು 9 ಇದ್ದಾವೆ. ಸೊ ಟೋಟಲ್ ಅ ಪ್ಲ್ಯಾನಡ್ ಆ್ಯಕ್ಟಿವಿಟಿ. ಯು ಹ್ಯಾವ್ ಟು ಜಸ್ಟ್ ಡೂ ಪ್ಲ್ಯಾನಡ್. ಇಂಗ್ಲೀಷನ್ನು ಕೂಡ ನೀವು ಪ್ಲ್ಯಾನಡ್ ಆಗಿ ಗೆಟ್ ಮಾಡ್ಕೋಬೇಕ್ರಿ. ಯು ಜಸ್ಟ್ ಡೂ ಅದರ್ ಪ್ಲ್ಯಾನ್ಸ್ ಆರ್ ಸಮಥಿಂಗ್ ಎಲ್ಸ್, ಇಟ್ ನೆವರ್ ಪಾಸಿಬಲ್. ಸೊ ಟ್ರೈ ಟು ಡೂ ಹ್ಯಾವ್ ಪ್ಲ್ಯಾನ್ಸ್. ಓಕೆ, ಸೊ ಈ ಥರ ಪ್ಲ್ಯಾನಡ್ ಆ್ಯಕ್ಟಿವಿಟಿ ಮಾಡಿ. ನೆಕ್ಸ್ಟ್ ನೋಡಿ, ಒಂದು 30-35 ಇದ್ದಾವೆ ಟೋಟಲ್ ಎಲ್ಲ ಸೇರಿಕೊಂಡು. ಎಸ್, ಒಂದು 30 to 40 ಇದ್ದಾವೆ. ಈ 30 to 40 ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಒಂದು ಕಡೆ ನೋಟ್ ಮಾಡ್ಕೊಡ್ರಿ. ಯೂಶ್ವಲಿ ಆಲ್ಮೋಸ್ಟ್ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಇವುಗಳಲ್ಲಿ ಒಂದು ಯಾವುದೋ ಕೇಳ್ಬೋದು, ಅಥವಾ ಮತ್ತು ಜನರಲಾಗಿ ಹೊಸದಾಗಿ ಕೇಳ್ಬೋದು ರೀ. ಬಟ್ ನಾನು
ಪ್ರತಿ ಎಕ್ಸಾಮಲ್ಲಿ ಕೇಳಿದಲ್ಲಿ ಒಂದು ಕಡೆ ನೋಟ್ ಮಾಡಿಕೊಂಡು ಅವುಗಳನ್ನೇ ಇಲ್ಲಿ ನಾನು ಡಿಸ್ಕಷನ್ ಮಾಡಿದ್ದೇನೆ. ಸೊ ಐ ಹೋಪ್ ದೀಸ್ ಕ್ಯಾನ್ ಹೆಲ್ಪ್ ಫಾರ್ ಯುವರ್ ಫ್ಯೂಚರ್ ಎಕ್ಸಾಮಿನೇಷನ್ ಉಂಟು. ಓಕೆನಾ? ಎಸ್, ಶಾಲ್ ಮೀಟ್ ಅಗೇನ್ ಟುಮಾರೋ ದೆನ್ ಗೈಸ್. ಮತ್ತೊಂದು ಸಬ್ಜೆಕ್ಟ್ ಒಂದಿಗೆ ಮತ್ತೆ ಭೇಟಿಯಾಗೋಣವಾ? ಅಂಟಿಲ್ ದೇರ್ ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್ and we'll meet again tomorrow. Have a nice day. Thank you one and all.